ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಪರೇಟ್ ಅಂದರೆ ಬೇರೆ ಟಾಪಿಕ್, ಅನದರ್ ಟಾಪಿಕ್ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಅಂತ ಹೇಳಿ ಬರುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಮೈನರ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ನೆಕ್ಸ್ಟ್ ಅದಾದ್ಮೇಲೆ ಕೋಫ್ಯಾಕ್ಟರ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ನಿಮ್ಮೆಲ್ಲರಿಗೂ ಕೂಡ ಜನರಲ್ ಆಗಿ ಎಲಿಮೆಂಟ್ಸ್ಗಳು ಗೊತ್ತಿರುತ್ತೆ ನೋಡಿ. A11, A11, A12, A12, ಇದನ್ನ A21 ಅಂತ ಕರಿತೀವಿ, ಇದನ್ನ A22 ಅಂತ ಕರಿತೀವಿ. ಡಿಟರ್ಮಿನೆಂಟ್ಸ್ ಅಲ್ಲೂ ಕೂಡ ಎಲಿಮೆಂಟ್ಸ್ ಈ ತರನೇ ಇರುತ್ತೆ. ಮ್ಯಾಟ್ರಿಸಸ್ ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲೂ ಕೂಡ ಎಲಿಮೆಂಟ್ಸ್ ಈ ತರನೇ ಇರುತ್ತೆ. ಸಪೋಸ್ ಇವಾಗ ನಾವು ಡಿಟರ್ಮಿನೆಂಟ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಈ ತರ ಒಂದು ಜನರಲ್ ಡಿಟರ್ಮಿನೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಇದು A11, A12, A21, A22. A11 ಅಂತಂದ್ರೆ A11 ಎಲಿಮೆಂಟ್ ರೆಪ್ರೆಸೆಂಟ್ಸ್ ದ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂತ ಹೇಳ್ತೀವಿ ಅದನ್ನ. ಇವಾಗ ನಾವು ಮೈನರ್ಸ್ ಮತ್ತೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು ಅಂತಂದ್ರೆ ಡಿಟರ್ಮಿನೆಂಟ್ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಒಂದೊಂದು ಮೈನರ್ ಇರುತ್ತೆ, ಒಂದೊಂದು ಕೋಫ್ಯಾಕ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಫಸ್ಟ್ ಮೈನರ್ಸ್ ನ ನೋಡ್ತೀವಿ ಅಂತಂದ್ರೆ A11 ಈ ಎಲಿಮೆಂಟ್ಗೆ ಮೈನರ್ ಬೇಕು. ಆ ಎಲಿಮೆಂಟ್ಗೆ ನಿಮ್ಗೆ ಮೈನರ್ ಬೇಕು ಅಂತಂದ್ರೆ ಆ ಎಲಿಮೆಂಟ್ಗೆ ಮೈನರ್ ಏನಾಗಿರುತ್ತೆ ಅಂತಂದ್ರೆ ಆ ಎಲಿಮೆಂಟ್ ಇರ್ತಕ್ಕಂಥ ರೋ, ಆ ಎಲಿಮೆಂಟ್ ಇರ್ತಕ್ಕಂಥ ರೋ ಡಿಲೀಟ್ ಮಾಡ್ತೀರಾ, ಆ ಎಲಿಮೆಂಟ್ ಇರ್ತಕ್ಕಂಥ ಕಾಲಮ್ ಡಿಲೀಟ್ ಮಾಡ್ತೀರಾ. ಅವಾಗ ಇನ್ನ ಏನು ವ್ಯಾಲ್ಯೂ ಸಿಗುತ್ತೋ ಅದನ್ನೇ ನಾವು ಮೈನರ್ ಆಫ್ ದಿ ಎಲಿಮೆಂಟ್ A11 ಅಂತ ಕರಿತೀವಿ. ಇವಾಗ ವಾಟ್ ಇಸ್ ದ ಮೈನರ್ ಆಫ್ ದಿ ಎಲಿಮೆಂಟ್ A11 ಅಂತಂದ್ರೆ A11 is equal to A22 ಆಗಿರುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಇನ್ನೊಂದು ಯಾವುದೋ ಬೇರೆ ಎಲಿಮೆಂಟ್ಗೆ ಮೈನರ್ ಬೇಕು ಅಂತ ಅನ್ಕೊಳ್ಳೋಣ. ಬೇರೆ ಅಂತಂದ್ರೆ ಯಾವುದು? A12ಗೆ ಮೈನರ್ ಬೇಕು. A12ಗೆ ಈ A12ಗೆ ಮೈನರ್ ಬೇಕು ಅಂತಂದ್ರೆ ಒನ್ಸ್ ಅಗೇನ್ ಆ ಎಲಿಮೆಂಟ್ ಇರ್ತಕ್ಕಂಥ ರೋನ, ಆ ಎಲಿಮೆಂಟ್ ಇರ್ತಕ್ಕಂಥ ಕಾಲಮ್ನ ಡಿಲೀಟ್ ಮಾಡ್ತೀರಾ. ಇನ್ನ ಯಾವ ಎಲಿಮೆಂಟ್ ಉಳ್ಕೊಳ್ಳುತ್ತೋ ಅದನ್ನ ನಾವು ಮೈನರ್ ಅಂತ ಕರಿತೀವಿ. ಹಾಗಾದ್ರೆ A12ಗೆ ಮೈನರ್ ಏನಾಗಿರುತ್ತೆ? A21 ಆಗಿರುತ್ತೆ. ನೆಕ್ಸ್ಟ್ ಅದೇ ತರ ಹೇಳ್ತೀರಾ ಅಂತಂದ್ರೆ ಇನ್ನೊಂದು ಎಲಿಮೆಂಟ್ ಇದೆ, ಇನ್ನೊಂದಂತಂದ್ರೆ ಯಾವುದು? ಇದಕ್ಕೆ ಮೈನರ್ ಬರೆಯೋಣ. A21 ಬೈ ಡಿಲೀಟಿಂಗ್ ಆ ಎಲಿಮೆಂಟ್ ಇರ್ತಕ್ಕಂಥ ರೋನ ಕಾಲಮ್ನ ಡಿಲೀಟ್ ಮಾಡಿದ್ರೆ ಅವಾಗ ಇದು ಸಿಗುತ್ತೆ. ಅಂದ್ರೆ A21ಗೆ ಮೈನರ್ ಏನಾಗಿರುತ್ತೆ? A12 ಆಗಿರುತ್ತೆ. ಅದೇ ತರ ಇದಕ್ಕೆ ಮೈನರ್ ಬರೀತೀರಾ ಅಂತಂದ್ರೆ ಆ ಕಾಲಮ್ ಮತ್ತೆ ರೋನ ಡಿಲೀಟ್ ಮಾಡ್ತೀರಾ, ಅಂದ್ರೆ A22ಗೆ ಮೈನರ್ ಏನಾಗಿರುತ್ತೆ? A11 ಆಗಿರುತ್ತೆ. ಹಾಗಾದ್ರೆ ಮೈನರ್ ನ ನಾವು ಯಾವ ತರ ಡಿನೋಟೇಟ್ ಮಾಡ್ತೀವಿ ಅಂತಂದ್ರೆ ಜನರಲ್ ಆಗಿ ಈ ಎಲಿಮೆಂಟ್ಸ್ ಗಳನ್ನ ನಾವು AIJ ಅಂತ ಡಿನೋಟೇಟ್ ಮಾಡ್ತೀವಿ ಇದನ್ನ ಜನರಲ್ ಆಗಿ. ಅದೇ ತರ ಮೈನರ್ ನ ನಾವು ಡಿನೋಟೇಟ್ ಮಾಡ್ಬೇಕಾದ್ರೆ MIJ ಅಂತ ಬರೀತೀವಿ. ಕ್ಯಾಪಿಟಲ್ ಲೆಟರ್ MIJ ಹಾಗಂತಂದ್ರೆ ಮೈನರ್ಸ್, AIJ ಸ್ಮಾಲ್ ಲೆಟರ್ AIJ ಅಂತಂದ್ರೆ ಎಲಿಮೆಂಟ್ಸ್. ಅದೇ ತರ ನಾವು ಕೋಫ್ಯಾಕ್ಟರ್ಸ್ ಗಳನ್ನ ಕ್ಯಾಪಿಟಲ್ ಲೆಟರ್ AIJ ಅಂತ ಬರೀತೀವಿ. ಕ್ಯಾಪಿಟಲ್ ಲೆಟರ್ AIJ ಅಂತ ಬರೆದ್ರೆ ಅದು ಏನಾಗಿರುತ್ತೆ? ಕೋಫ್ಯಾಕ್ಟರ್ಸ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಎಲಿಮೆಂಟ್ಗೆ ನಮಗೆ ಕೋಫ್ಯಾಕ್ಟರ್ ಬೇಕು. ಈ ಎಲಿಮೆಂಟ್ಗೆ ಕೋಫ್ಯಾಕ್ಟರ್ ಬೇಕು ಅಂತಂದ್ರೆ ಅಥವಾ ಕೋಫ್ಯಾಕ್ಟರ್ನ ನಾವು ಜನರಲ್ ಆಗಿ ಈ ತರ ಕರೀತಾ ಇದ್ದೀವಿ. ದಟ್ ಈಸ್ AIJ is equal to -1 to the power of I plus j minus 1 to the power of I plus j ಇಂಟು ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಇರ್ತಕ್ಕಂಥ MIJ ಅಂತಂದ್ರೆ ಮೈನರ್. ಇವಾಗ ಒಂದೊಂದಾಗಿ ಬರೀತಾ ಬರೋಣ. ಫಸ್ಟ್ ನಾವು ಇದಕ್ಕೆ ಕೋಫ್ಯಾಕ್ಟರ್ ನ ಬರೀಬೇಕು ಅಂತಂದ್ರೆ ಫಸ್ಟ್ ಇದಕ್ಕೆ ಮೈನರ್ ಬರೀಬೇಕು. ಆಲ್ರೆಡಿ ನಾವು ಮೈನರ್ ಬರೆದಾಗಿದೆ A22 ಅಂತ ಹೇಳಿ. ಸೈನ್ ಬರೀಬೇಕು. ಅದಕ್ಕೆ ಸೈನ್ ಬರೀಬೇಕು ಅಂತಂದ್ರೆ -1 to the power of, ಇಲ್ಲಿ ಯಾವ ನಂಬರ್ಸ್ ಗಳಿರುತ್ತೋ ಅದನ್ನ ಪವರ್ ಅಲ್ಲಿ ಆಡ್ ಮಾಡಿ ಬರೀತೀರಾ. 1 + 1 ಅಂತಂದ್ರೆ 2 ಬರುತ್ತೆ. -1 ಪವರ್ ಅಲ್ಲಿ 2 ಇರುತ್ತೆ ಅಂತಂದ್ರೆ ಅವಾಗ ಅದು ಪಾಸಿಟಿವ್ ಆಗುತ್ತೆ. ಆದ್ರಿಂದ ಇದೇ ಮೈನರ್ ಆಗಿರುತ್ತೆ, ಇದೇ ಕೋಫ್ಯಾಕ್ಟರ್ ಆಗಿರುತ್ತೆ. A11ಗೆ ಮೈನರ್ A22, A11ಗೆ ಮೈನರ್ ಕೋಫ್ಯಾಕ್ಟರ್ A22ನೇ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒಂದು ಬರೋಣ, ಇದಕ್ಕೆ ಬರೋಣ. ಮೈನರ್ ಅದೇ ಇರುತ್ತೆ, ಅದೇ ವ್ಯಾಲ್ಯೂ ಆಗಿರುತ್ತೆ ಮೈನರ್. ಇವಾಗ ಅದಕ್ಕೆ ನಾವು ಕೋಫ್ಯಾಕ್ಟರ್ ಬರೀಬೇಕು ಅಂತಂದ್ರೆ ಸೈನ್ ಬರೀಬೇಕು. -1 ಪವರ್, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 1 ನ 2ಗೆ ಆಡ್ ಮಾಡ್ತೀರಾ, 3 ಆಯ್ತು. -1 ಪವರ್ ಅಲ್ಲಿ ಆಡ್ ನಂಬರ್ ಇದ್ದಾಗ ಇದು ನೆಗೆಟಿವ್ ಆಗುತ್ತೆ. ಆದ್ರಿಂದ ಈ ಎಲಿಮೆಂಟ್ಗೆ ಕೋಫ್ಯಾಕ್ಟರ್ ಏನಾಗಿರುತ್ತೆ ಅಂತಂದ್ರೆ -A12ಗೆ
ಕೋಫ್ಯಾಕ್ಟರ್ -a21 ಮೈನರ್ a21. ನೆಕ್ಸ್ಟ್ a21 ಗೆ ಇಲ್ಲೂ ಕೂಡ 2 ಇದೆ 1 ಇದೆ, ಪವರ್ ಅಲ್ಲಿ 2 + 1 ಅಂತಂದ್ರೆ 3, ಆದ್ರಿಂದ ಸೈನ್ ಏನಾಗಿರುತ್ತೆ ಇಲ್ಲಿ a12 ಬರುತ್ತೆ, -a12 ಬರುತ್ತೆ. ಇದು ಸೇಮ್ ಇರುತ್ತೆ ಆಸ್ ಇಟ್ ಈಸ್. ಹಾಗಾದ್ರೆ ನಮಗೆ ಮೈನರ್ಸ್ ಅಂತಂದ್ರೆ ಗೊತ್ತಾಗ್ತಿದೆ, ಕೋಫ್ಯಾಕ್ಟರ್ಸ್ ಅಂತಂದ್ರೆ ಗೊತ್ತಾಗ್ತಿದೆ. ಮೈನರ್ಸ್ ಆರ್ ಡಿನೋಟೆಡ್ ಬೈ ದ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ MIJ. Minor of a determinant is obtained by deleting the row and column. ಆ ಎಲಿಮೆಂಟ್ ಇರತಕ್ಕಂಥ ರೋ ಮತ್ತೆ ಕಾಲಮ್ ನ ಡಿಲೀಟ್ ಮಾಡಿದಾಗ ಬರತಕ್ಕಂಥ ವ್ಯಾಲ್ಯೂ ಏನಾಗಿರುತ್ತೆ ಅದನ್ನ ನಾವು ಮೈನರ್ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಇಸ್ ಡಿನೋಟೆಡ್ ಬೈ AIJ and is defined as AIJ is equal to -1 power I plus j into MIJ ಅಂತ ಬರೀತೀವಿ. ಇವಾಗ ಇದ್ರ ಮೇಲೆ ನಿಮಗೆ ಇದು ಇನ್ನ ನೀಟಾಗಿ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೋಡೋಣ. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಮೈನರ್ಸ್ ಗಳಿಗೆ ಸೈನ್ ಇರಲ್ಲ ಅಂದ್ರೆ ಸೈನ್ ನಾವು ಹಾಕಲ್ಲ, ಅಲ್ಲಿ ಯಾವ್ದು ಬರುತ್ತೋ ಸೈನ್ ಅದಿರುತ್ತೆ. ಕೋಫ್ಯಾಕ್ಟರ್ ಗಳಿಗೆ ಸೈನ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ಎಲಿಮೆಂಟ್ಸ್. ಅಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೋ ಅದ್ರ ಮೇಲೆ ಅದಕ್ಕೆ ಸೈನ್ ಬರುತ್ತೆ. ನಾವು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಪೋಸ್ ನಿಮ್ಗೆ 2x2 ಕೊಟ್ರೆ ಇಲ್ಲಿ ಬರೀತಿರಲ್ಲ ಈ ಎಲಿಮೆಂಟ್ ಪ್ಲಸ್ ಆಗಿರುತ್ತೆ, ಇದಕ್ಕೆ ಕೋಫ್ಯಾಕ್ಟರ್ ಪಾಸಿಟಿವ್ ಇರುತ್ತೆ. ಇಲ್ಲಿ ಬರೀತಕ್ಕಂಥ ಎಲಿಮೆಂಟ್ಗೆ ಕೋಫ್ಯಾಕ್ಟರ್ ನೆಗೆಟಿವ್ ಇರುತ್ತೆ, ಇಲ್ಲಿ ಬರೀತಕ್ಕಂಥ ಎಲಿಮೆಂಟ್ಗೆ. ನೆಕ್ಸ್ಟ್ ಇಲ್ಲಿ ಬರೀತಕ್ಕಂಥ ಎಲಿಮೆಂಟ್ಗೆ ನೆಗೆಟಿವ್ ಇರುತ್ತೆ, ಇಲ್ಲಿ ಬರೀತಕ್ಕಂಥ ಎಲಿಮೆಂಟ್ಗೆ ಪಾಸಿಟಿವ್ ಇರುತ್ತೆ. ಆ ಸೈನ್ ಯಾವ ತರ ಬಂದಿರುತ್ತೆ ಅಂತಂದ್ರೆ ಇದನ್ನ ಯೂಸ್ ಮಾಡಿರ್ತೀರ, -1 power I plus j. ಹಿಂದೆ ನಾನು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಹೇಳ್ಬೇಕಾದ್ರೆ ಮತ್ತೊಂದು ಸೈನ್ ಹೇಳಿದೆ, ಪ್ಲಸ್ ಮೈನಸ್ ಪ್ಲಸ್, ಅದೇ ತರ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಹೇಳಿದೆ. ಇದು ಯಾವ ತರ ಬಂದಿರುತ್ತೆ ಅಂತಂದ್ರೆ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿರ್ತೀರ. ಅಂದ್ರೆ ಅಲ್ಲಿ ಪವರ್ ಏನಾದ್ರೂ ಇಲ್ಲಿ 1 1 ಇರುತ್ತೆ, ಪಾಸಿಟಿವ್ ಬರುತ್ತೆ, 1 2 ಆಡ್ ಮಾಡಿದಾಗ ಆಡ್ ನಂಬರ್ ಬಂದ್ರೆ ನೆಗೆಟಿವ್ ಬರುತ್ತೆ, ಆಡ್ ಮಾಡಿದಾಗ ಆಡ್ ನಂಬರ್ ಬರುತ್ತೆ ನೆಗೆಟಿವ್ ಬರುತ್ತೆ, ಆಡ್ ಮಾಡಿದಾಗ ಇವನ್ ನಂಬರ್ ಬಂದ್ರೆ ಪಾಸಿಟಿವ್ ಆಗಿರುತ್ತೆ. ಇದನ್ನ ನೋಡ್ಕೊಂಡೆ ನಾವು ಸೈನ್ ಬರೀತಕ್ಕಂಥದ್ದು. 3x3 ನಲ್ಲಿ ಸೈನ್ ಈ ತರ ಇರುತ್ತೆ, 2x2 ನಲ್ಲಿ ಸೈನ್ ಈ ತರ ಇರುತ್ತೆ. ಇವೆರಡನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಮೈನರ್ ಅಂತಂದ್ರೆ ಗೊತ್ತಾಯ್ತು. ಮೈನರ್ ಆಫ್ ಎನ್ ಎಲಿಮೆಂಟ್ AIJ is obtained by deleting the ith row and jth column. ಇಲ್ಲಿರ್ತಕ್ಕಂಥ ith row ಮತ್ತೆ jth column. ಇವಾಗ A11 the minor of the element A11 is obtained by deleting first row and first column. A12 is the minor obtained by deleting first row second column. ಅದನ್ನ ಈ ತರ ಹೇಳ್ತಾ ಇರ್ತೀವಿ. AIJ the minor of AIJ is obtained by deleting ith row and jth column ಅಂತ ಹೇಳ್ತಾ ಇರ್ತೀವಿ. ith row ಮತ್ತೆ jth column ನ ಡಿಲೀಟ್ ಮಾಡಿದಾಗ ಮೈನರ್ ಬರುತ್ತೆ, ಅದಕ್ಕೆ ಸೈನ್ ಹಾಕಿದಾಗ ನಿಮಗೆ ಕೋಫ್ಯಾಕ್ಟರ್ಸ್ ಗಳು ಬರುತ್ತೆ. ಸ್ಮಾಲ್ ಲೆಟರ್ IJ AIJ ಎಲಿಮೆಂಟ್ಸ್, ಕ್ಯಾಪಿಟಲ್ ಲೆಟರ್ AIJ ಕೋಫ್ಯಾಕ್ಟರ್ಸ್. ಅದೇ ತರ ಕ್ಯಾಪಿಟಲ್ ಲೆಟರ್ MIJ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಮೈನರ್ಸ್ ಅಂತ ಕರಿತೀವಿ. ಇದು ಮೈನರ್ಸ್ ನ ಬರೀತಕ್ಕಂಥ ಮೆಥಡ್. ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈ ತರ ಇದೆ, ಫೈಂಡ್ ದ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಆಫ್ ದ ಡಿಟರ್ಮಿನೆಂಟ್ 2 -4 0 3 ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಮೈನರ್ಸ್ ಇರುತ್ತೆ, ಕೋಫ್ಯಾಕ್ಟರ್ಸ್ ಇರುತ್ತೆ. ಬರಿತಾ ಬರೋಣ. ಫಸ್ಟ್ ಮೈನರ್ಸ್ ಬರೆಯೋಣ. ಈ ಕಡೆ ಮೈನರ್ಸ್ ಅಂತ ಹಾಕೊಂಡಿದೀವಿ, ಅದೇ ತರ ಈ ಕಡೆ ಕೋಫ್ಯಾಕ್ಟರ್ಸ್ ಅಂತ ಹಾಕೊಂಡಿದೀವಿ. ಕೋಫ್ಯಾಕ್ಟರ್ಸ್ ಫಸ್ಟ್ 2 ಗೆ ಮೈನರ್ಸ್ ಬರೆಯೋಣ. ಈ 2 ಗೆ ಮೈನರ್ಸ್ ಬರೆಯೋಣ. ಮೈನರ್ಸ್ ಅನ್ನ ನಾವು ಡಿನೋಟೇಟ್ ಮಾಡಬೇಕಾದ್ರೆ m ಇಂದ ಡಿನೋಟೇಟ್ ಮಾಡ್ತೀವಿ, M11 ಅಂತ ಬರ್ಕೊಂಡಿದ್ದೀವಿ. M11 ಅಂತಂದ್ರೆ ಮೈನರ್ ಆಫ್ ದಿ ಎಲಿಮೆಂಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿ. ಇದು ಬೇಕು ಅಂತಂದ್ರೆ 2 ಗೆ ಮೈನರ್ ಬೇಕು ಅಂತಂದ್ರೆ 2 ಇರ್ತಕ್ಕಂಥ ರೋ ಕಾಲಮ್ ಡಿಲೀಟ್ ಮಾಡ್ತೀರಾ, ಇನ್ನೇನ್ ಸಿಗುತ್ತೆ 3. ನೆಕ್ಸ್ಟ್ M12 ಅಂದ್ರೆ ಮೈನರ್ ಆಫ್ ದಿ ಎಲಿಮೆಂಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ ಯಾವುದು -4. -4 ಇರ್ತಕ್ಕಂಥ ರೋ ಕಾಲಮ್ ಡಿಲೀಟ್ ಮಾಡ್ತೀರಾ, ಇನ್ನೇನ್ ಸಿಗುತ್ತೆ ನಿಮ್ಗೆ 0 ಸಿಗುತ್ತೆ. ನೆಕ್ಸ್ಟ್ M21 ಅಂತಂದ್ರೆ ಮೈನರ್ ಆಫ್ ದಿ ಎಲಿಮೆಂಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದ್ರೆ ಇದು 0 ಬರೀತಾ ಇದೀವಿ. M11 ಅಂತಂದ್ರೆ ಮೈನರ್ ಆಫ್ 2, M12 ಅಂತಂದ್ರೆ ಮೈನರ್ ಆಫ್ -4, M21 ಅಂತಂದ್ರೆ ಮೈನರ್ ಆಫ್ 0. ಇವಾಗ 0 ಬರೀತೀರಾ ಅಂತಂದ್ರೆ 0 ಇರತಕ್ಕಂಥ ರೋ ಬಿಡ್ತೀರಾ, ಕಾಲಮ್ ಬಿಡ್ತೀರಾ, ಇನ್ನೇನು ಉಳ್ಕೊಂಡಿರುತ್ತೆ ಅಲ್ಲಿ -4 ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಅದೇ ತರ M22 ಅಂತಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಯಾವುದು 3 ಗೆ ಮೈನರ್ ಬರೀತೀರಾ ಅಂದ್ರೆ 3 ಇರ್ತಕ್ಕಂಥ ರೋ ಕಾಲಮ್ ಬಿಡ್ತೀರಾ, ಇನ್ನೇನು ಉಳ್ಕೊಂಡಿರುತ್ತೆ ಅಲ್ಲಿ 2 ಉಳ್ಕೊಂಡಿರುತ್ತೆ. ಈ ತರ ಆಯ್ತು. ಇದು
Minors are denoted by capital letter M. Elements are small letter AH. Next, cofactor ಬರೀಬೇಕು. cofactor ಮೊದಲನೇದನ್ನ A11 ಅಂತ ಕರಿತೀವಿ. A11 is equal to, ನೀವು ಇದನ್ನ ನೆನಪಿಟ್ಕೊಂಡಿದ್ರೆ ಓಕೆ. ಫಸ್ಟ್ ಇದು ಬರಿಬೇಕಾದ್ರೆ ಪಾಸಿಟಿವ್ ಬರುತ್ತೆ, ಇದು ಬರಿಬೇಕಾದ್ರೆ ನೆಗೆಟಿವ್ ಬರುತ್ತೆ, ಇದು ಬರಿಬೇಕಾದ್ರೆ ನೆಗೆಟಿವ್ ಬರುತ್ತೆ, ಇದು ಬರಬೇಕಾದ್ರೆ ಪಾಸಿಟಿವ್ ಬರುತ್ತೆ. ಇಲ್ಲ ಅಂತಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡ್ಕೋಬೇಕು, ಇದನ್ನ ಯೂಸ್ ಮಾಡ್ಕೋಬೇಕು. ನಾವು ಜಸ್ಟ್ ಈ ತರ ಹೋಗೋಣ. ಫಸ್ಟ್ ಒನ್ಗೆ ಸೈನ್ ಪಾಸಿಟಿವ್ ಇರುತ್ತೆ, ಎಲಿಮೆಂಟ್ಸ್ ಇಲ್ಲೇನಿರುತ್ತೋ ಅದೇ ಇರುತ್ತೆ. ಇಲ್ಲೇನಿದೆ 3 ಇದೆ, +3 ಅಂತಂದ್ರೆ 3ನೇ ಆಗಿರುತ್ತೆ. ನೆಕ್ಸ್ಟ್ A12 ಇಸ್ ಈಕ್ವಲ್ ಟು, A12 ಅಂತಂದ್ರೆ ಈ ಎಲಿಮೆಂಟ್ ನೆಗೆಟಿವ್ ಇರುತ್ತೆ, ಯಾವುದು 0. 0ಗೆ ನೆಗೆಟಿವ್ ಬರೆದ್ರು ಒಂದೇ, ಬರೀದೇ ಇದ್ರು ಒಂದೇ, ಆದ್ರಿಂದ ಅದನ್ನ 0 ಅಂತ ಆಗಿ ಬಿಟ್ಕೊಂಡಿದ್ದ. ನೆಕ್ಸ್ಟ್ A21 ಇಸ್ ಈಕ್ವಲ್ ಟು, A21 ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲಿಮೆಂಟ್, ಇಲ್ಲಿರ್ತಕ್ಕಂಥ ಎಲಿಮೆಂಟ್ ಅಂತಂದ್ರೆ ಯಾವುದು 0. ಅದಕ್ಕೆ ಏನ್ ಬಂದಿದೆ ಆನ್ಸರ್ ನಮಗೆ -4 ಬಂದಿದೆ. ಇಲ್ಲೊಂದು ಮೈನಸ್ ಇದೆ ನೋಡಿ, ಸೈನ್ ಮೈನಸ್ ಇದೆ, ಆದ್ರಿಂದ ಅದಕ್ಕೆ ಕೋಫ್ಯಾಕ್ಟರ್ ಏನಾಗಿರುತ್ತೆ +4 ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ದಟ್ ಈಸ್ A22 ಅಂತ ಕರಿತೀವಿ. A22 ಇಸ್ ಈಕ್ವಲ್ ಟು, A22ಗೆ ನಾವು ಮೈನರ್ ಬರಿತೀವಿ ಅಂತಂದ್ರೆ A22ಗೆ ಮೈನರ್ ಆಫ್ ದಿ ಎಲಿಮೆಂಟ್ 2 ಇದೆ, ಬಟ್ ಇಲ್ಲಿ ಸೈನ್ ಪಾಸಿಟಿವ್ ಇದೆ, ಆದ್ರಿಂದ +2 ಅಂತಂದ್ರೆ ಏನಾಗಿರುತ್ತೆ ಅದನ್ನ 2 ಅಂತಾನೆ ಬರಿತೀವಿ. ಇದೇ ತರ ಇವಾಗ ನಾವು ಸಾಲ್ವ್ ಮಾಡಿದೀವಿ ಪ್ರಾಬ್ಲಮ್ ನಂಬರ್ 1 ಅನ್ನ. ಸೇಮ್ ಪ್ರಾಬ್ಲಮ್ ನಂಬರ್ 2 ಇದೆ, ಅದನ್ನ ನೀವು ಅದೇ ತರ ಸಾಲ್ವ್ ಮಾಡಬೇಕು. ಅದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ, ಇದನ್ನ ನೀವೇ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3x3 ಕೊಟ್ಟಿದ್ರೆ ಮೈನರ್ಸ್ ಮತ್ತೆ ಕೋಫ್ಯಾಕ್ಟರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 3x3 ಕೊಟ್ಟಾಗ ಕೇರ್ಫುಲ್ ಆಗಿ ನೋಡ್ಕೋಬೇಕು ನೀವು. ನೋಡಿ, ಒಂದ್ ಕಡೆ ಮೈನರ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೈನರ್ಸ್ ಕಡೆ ಯಾವ್ಯಾವ್ದಾಗಿರುತ್ತೆ ಅಂತಂದ್ರೆ M11 ಆಗಿರುತ್ತೆ, ಅಂಡ್ ದೆನ್ M12 ಆಗಿರುತ್ತೆ, M13 ಆಗಿರುತ್ತೆ. ನೆಕ್ಸ್ಟ್ M21, M22, M23, ಅದೇ ತರ M31, M32, ಟೋಟಲ್ ಆಗಿ 3x3 ಕೊಟ್ಟಾಗ 9 ಕೋಫ್ಯಾಕ್ಟರ್ಸ್ ಮತ್ತೆ 9 ಮೈನರ್ಸ್ ಇರುತ್ತೆ. ಎಷ್ಟು ಎಲಿಮೆಂಟ್ ಇರುತ್ತೋ ಅಷ್ಟು. 2x2 ಕೊಟ್ಟಾಗ 4 ಇರುತ್ತೆ. ಇವೆಲ್ಲ ಮೈನರ್ಸ್ ಗಳ ಈ ಕಡೆ ನೋಟ್ ಮಾಡಿದೀನಿ. ನೆಕ್ಸ್ಟ್ ಕೋಫ್ಯಾಕ್ಟರ್ಸ್ ಕಡೆ ಈ ಕಡೆ ನೋಟ್ ಮಾಡ್ಕೊಳ್ಳೋಣ. ಫಸ್ಟ್ ಮೈನರ್ಸ್ ಬರ್ಕೊಳ್ಳೋಣ. 3x3 ನಲ್ಲಿ ಕೇರ್ಫುಲ್ ಆಗಿ ಬರೀಬೇಕು. M11 ಅಂತಂದ್ರೆ ನೀವು 1ಗೆ ಮೈನರ್ ಬರೀತಾ ಇರ್ತೀರ. 1ಗೆ ಮೈನರ್ ಬರೀತೀರಾ ಅಂತಂದ್ರೆ ಆ 1 ಇರ್ತಕ್ಕಂಥ ರೋ ಬಿಟ್ಬಿಡ್ತೀರಾ, ಕಾಲಮ್ ಬಿಡ್ತೀರಾ, ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಈ ತರ ಕ್ಲೋಸ್ ಮಾಡ್ತೀರಾ. ಅವಾಗ 2x2 ಬಂತು. 2x2 ಕ್ಯಾಲ್ಕುಲೇಟ್ ಮಾಡಕ್ ಗೊತ್ತಿರುತ್ತೆ ನಿಮ್ಗೆ, ಯೂಸ್ ಮಾಡ್ಬೇಕು. ನೋಡಿ, 5 - 1 1 2 ಇರುತ್ತೆ. 5 2s ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ತೀರಾ. 5 2s 10 ಮೈನಸ್, ಇಲ್ಲೊಂದು ಮೈನಸ್ ಬರುತ್ತೆ. ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. 5 2s 10 ಪ್ಲಸ್ 1 × 1 1. 10 + 1 ಅಂತಂದ್ರೆ ಈ ಎಲಿಮೆಂಟ್ ಏನಾಗಿರುತ್ತೆ 11 ಆಗಿರುತ್ತೆ. 3x3 ಕೊಟ್ಟಾಗ ಕೇರ್ಫುಲ್ ಆಗಿ ಮಾಡಬೇಕು. ನೆಕ್ಸ್ಟ್ 0 ಬರೆಯೋಣ. 0 ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡ್ತೀರಾ. ನೆಕ್ಸ್ಟ್ 3 ನ 2ಗೆ ಮಲ್ಟಿಪ್ಲೈ ಮಾಡ್ತೀರಾ. 6 ಮೈನಸ್ ಇದೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ 0. ಆದ್ರಿಂದ ಇದೇನಾಗಿರುತ್ತೆ 6. ನೆಕ್ಸ್ಟ್ ಇದಾದ್ಮೇಲೆ 4 ಬರೀತೀರಾ. 3 ನ 1ಗೆ ಮಲ್ಟಿಪ್ಲೈ ಮಾಡ್ತೀರಾ. 3 - 0. 3 - 0 ಅಂತಂದ್ರೆ 3. ನೆಕ್ಸ್ಟ್ 3 ಬರೀತೀರಾ. ಆರ್ಡರ್ ಆಗಿ ಬರೀಬೇಕು, ಯಾಕೆಂತಂದ್ರೆ ಎಲಿಮೆಂಟ್ ಗಳನ್ನ ಮೆನ್ಷನ್ ಮಾಡಿರ್ತೀರಾ. 3 ಬರೀತೀರಾ ಅಂತಂದ್ರೆ 3 ಇರತಕ್ಕಂಥ ರೋ ಮತ್ತೆ ಕಾಲಮ್ ಬಿಡ್ತೀರಾ. 0 4 1 2. 0 × 2 0 ಮೈನಸ್ 1 × 4 4. 0 - 4 ಅಂತಂದ್ರೆ -4. ನೆಕ್ಸ್ಟ್ ಅದಾದ್ಮೇಲೆ 5 ಬರೀತೀರಾ. ಆ ರೋ ಕಾಲಮ್ ಬಿಡ್ತೀರಾ. 1 × 2 2 ಮೈನಸ್ 0 × 4 0. ಆದ್ರಿಂದ ಏನಾಯ್ತು 2. ನೆಕ್ಸ್ಟ್ ಅದಾದ್ಮೇಲೆ M23 ಅಂದ್ರೆ -1ಗೆ ಆ ಕಾಲಮ್ ಮತ್ತೆ ರೋ ಬಿಡ್ತೀರಾ. 1 × 1 1 ಮೈನಸ್ 0 × 0 0. ಅಲ್ಲಿಗೆ 1 ಆಯ್ತು. ನೆಕ್ಸ್ಟ್ 0 ಈ ರೋ ಮತ್ತೆ ಈ ಕಾಲಮ್ ಬಿಡ್ತೀರಾ. 0 × -1 0 ಮೈನಸ್ 5 4s 20 -20. ನೆಕ್ಸ್ಟ್ M32 ಅಂತಂದ್ರೆ 1ಗೆ ಈ ರೋ ಮತ್ತೆ ಈ ಕಾಲಮ್ ಬಿಡ್ತೀರಾ. 1 × -1 -1 ಮೈನಸ್ 4 3s 12. -1 -12 ಅಂತಂದ್ರೆ -30. ನೆಕ್ಸ್ಟ್ ಅದಾದ್ಮೇಲೆ M33 ಅಂದ್ರೆ ಈ ಎಲಿಮೆಂಟ್ಗೆ ಈ ರೋ ಮತ್ತೆ ಈ ಕಾಲಮ್ ಬಿಡ್ತೀರಾ. 1 ನ 5ಗೆ ಮಲ್ಟಿಪ್ಲೈ ಮಾಡ್ತೀರಾ. 5 -0 5 - 0 ಅಂತಂದ್ರೆ
5 ಆಗಿರುತ್ತೆ. ಇದು ಮೈನರ್ಸ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಕೋಫ್ಯಾಕ್ಟರ್ಸ್ ಗಳನ್ನ ಬರ್ಕೊಳ್ಳೋಣ. ಕೋಫ್ಯಾಕ್ಟರ್ಸ್ ಆರ್ ಡಿನೋಟೆಡ್ ಬೈ A11, A11, A12, A12, A13 and then A21, A21, A22, A22, A23, next A31, A31, A32, A32, A33. ಇಲ್ಲೂ ಕೂಡ 9 ಎಲಿಮೆಂಟ್ಸ್ ಬರುತ್ತೆ. ಅದನ್ನ ಬರೆಯೋದಕ್ಕಿಂತ ಮುಂಚೆ ನೀವೇನ್ ಮಾಡಿ ಪೆನ್ಸಿಲ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆರ್ಡರ್ ಆಗಿ ಯೂಸ್ ಮಾಡ್ತಾ ಹೋಗಿ. ಇದು ಏನ್ ಸಮಸ್ಯೆ ಇಲ್ಲ. 1 2 3 4 5 ಅದೇನ್ ಸಮಸ್ಯೆ ಇಲ್ಲ. ಏನ್ ಆನ್ಸರ್ ಇರುತ್ತೆ ಅದನ್ನ ಹಾಗೆ ಬರೀತೀರಾ. ನೋಡಿ ಇದು ಪ್ಲಸ್ ಇದೆ, 11 ಪ್ಲಸ್ ಇದೆ, 11 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ಗೆ ಮೈನಸ್ ಬರೀಬೇಕು ಅಂದ್ರೆ -6 ಆಯ್ತು. ನೆಕ್ಸ್ಟ್ ಒನ್ ಪ್ಲಸ್ ಇದೆ, ಪ್ಲಸ್ ಇರೋದ್ರಿಂದ ಇದು +3 ಆಯ್ತು. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಅಂತಂದ್ರೆ +4 ಆಯ್ತು. ನೆಕ್ಸ್ಟ್ ಪ್ಲಸ್ ಇದೆ, +2. ನೆಕ್ಸ್ಟ್ ಮೈನಸ್ ಇದೆ, ಇಲ್ಲಿ 1 ಇದೆ, -1 ಆಯ್ತು. ನೆಕ್ಸ್ಟ್ ಪ್ಲಸ್ ಇದೆ, ಇಲ್ಲಿ -20 ಇದೆ, ಪ್ಲಸ್ ಇಂಟು ಮೈನಸ್ -20. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 13. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ 5 ಆಯ್ತು. ಇಷ್ಟ ಈ ತರ ನೋಟ್ ಮಾಡ್ತೀರಾ. ಇದು ಸೈನ್ ಯಾವ ತರ ಬಂದಿರುತ್ತೆ ಅಂತಂದ್ರೆ ನೀವು ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳಿದ್ರಿ ನೋಡಿ. ಕೋಫ್ಯಾಕ್ಟರ್ Aij is equal to -1 ಪವರ್ i plus j ಇಂಟು Mij ಅಂತ ಬರ್ಕೊಂಡಿರ್ತೀರ. ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು ಅಂತಂದ್ರೆ ಮೈನರ್ಸ್ ಏನಿರುತ್ತೋ ಅದೇ ಇರುತ್ತೆ, ಅದ್ರ ಜೊತೆಗೆ ಸೈನ್ ಇರುತ್ತೆ. ಆ ಸೈನ್ ಅನ್ನ ನಾವು ಈ ತರ ಬರ್ಕೊಂಡಿದೀವಿ. ಯಾಕೆ ಬಂದಿರುತ್ತೆ ಅಂತಂದ್ರೆ ಇದು A1 + 1 ಆಯ್ತು ಅಂದ್ರೆ A ಪವರ್ ಇವನ್ ನಂಬರ್ಸ್ ಇರುತ್ತೆ. ಇವೆಲ್ಲ A ಪವರ್ ಅಲ್ಲಿ ಇವನ್ ನಂಬರ್ಸ್. ಈ ನೆಗೆಟಿವ್ ಬಂದಿರೋದೆಲ್ಲ A ಪವರ್ ಅಲ್ಲಿ ಆಡ್ ನಂಬರ್ಸ್ ಇರುತ್ತೆ. ಅದಕ್ಕೋಸ್ಕರ ಸೈನ್ ಆ ತರ ಇರುತ್ತೆ. ನೆಕ್ಸ್ಟ್ ಇದು ಗೊತ್ತಾಗಿದೆ. ಇದೇ ತರ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಬರೀಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬರೀಬೇಕು. ಯಾಕೆ ಅಂತಂದ್ರೆ ಒಂದು ಚೂರು ಪ್ಲಸ್ ಮೈನಸ್ ಮಿಸ್ ಆದ್ರೂ ಕೂಡ ನಿಮ್ಗೆ ಅದು ತಪ್ಪಾಗ್ಬಿಡುತ್ತೆ. ನೆಕ್ಸ್ಟ್ ಇದೇ ತರ ನೀವೇನ್ ಮಾಡಿ ಅಂತಂದ್ರೆ 4th ಒನ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ರೆ ಸೇಮ್ ಸೆಂಟೆನ್ಸ್. ಫೈಂಡ್ ದ ಮೈನರ್ ಅಂಡ್ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಿ ಡಿಟರ್ಮಿನೆಂಟ್ಸ್ ಅಂತ ಹೇಳಿ ಅಂತ ಕೊಟ್ಟಿರ್ತಾರೆ. ಸೇಮ್ ಇದೇ ತರ ಬರ್ಕೊಳ್ತೀರಾ. ಮೈನಸ್ ಮತ್ತೆ ಕೋಫ್ಯಾಕ್ಟರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮ್ಯಾಟ್ರಿಸಸ್ ಬಂದಾಗ ಇದನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ಮೋಸ್ಟ್ ಅದರಲ್ಲಿ ಜಾಸ್ತಿ ನಿಮಗೆ ಝೀರೋಸ್ ಬರ್ತಿರುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಒಂದೆರಡು ರಿಸಲ್ಟ್ಸ್ ಬರುತ್ತೆ. ಅದು ಯಾವ್ಯಾವ್ದು ರಿಸಲ್ಟ್ಸ್ ಬರುತ್ತೆ ಅಂತ ನೋಡೋದಾದ್ರೆ ರಿಸಲ್ಟ್ ನಂಬರ್ ನೋಟ್ ಕೆಲವೊಂದು ನೋಟ್ಗಳು ಬರುತ್ತೆ ಇಲ್ಲಿ. ಅದರಲ್ಲಿ ಫಸ್ಟ್ ನೋಟ್ ನಂಬರ್ 1. ನೋಟ್ ನಂಬರ್ 1 ಅಲ್ಲಿ ಫಸ್ಟ್ ರೋ ತಗೋಣ. ಫಸ್ಟ್ ರೋಗೆ ಕೋಫ್ಯಾಕ್ಟರ್ಸ್ ಗಳನ್ನ ತಗೋಣ. ಇವು ಮೂರು ಕೂಡ ಫಸ್ಟ್ ರೋಗೆ ಕೋಫ್ಯಾಕ್ಟರ್ಸ್. ನೆಕ್ಸ್ಟ್ ಅದರ ಜೊತೆಗೆ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋನ ಮಲ್ಟಿಪ್ಲೈ ಮಾಡಿ. ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಅಂದ್ರೆ 3 ನ 11 ಗೆ ಮಲ್ಟಿಪ್ಲೈ ಮಾಡ್ತೀರಾ 33. 5 ನ -6 ಗೆ ಮಲ್ಟಿಪ್ಲೈ ಮಾಡ್ತೀರಾ -30. -1 ನ 3 ಗೆ ಮಲ್ಟಿಪ್ಲೈ ಮಾಡ್ತೀರಾ -3. ಇಲ್ಲಿ ಇದು -30, ಇದು -3, -33 + 33 is equal to ಏನಾಯ್ತು 0 ಆಯ್ತು. ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ನೋಟ್ ನಂಬರ್ 1, ಎಲಿಮೆಂಟ್ಸ್ ಆಫ್ ಎನಿ ರೋ is multiplied with the cofactors of any row, then the answer will be equal to 0. ಅಂದ್ರೆ A11 ಎಲಿಮೆಂಟ್ಸ್ ಯಾವ ತಗೊಂಡಿದ್ರ ಸೆಕೆಂಡ್ ರೋ ತಗೊಂಡಿದ್ರ A21 ಇದ್ರ ಜೊತೆಗೆ ಕೋಫ್ಯಾಕ್ಟರ್ ಯಾವ್ದು ಮಲ್ಟಿಪ್ಲೈ ಮಾಡಿದ್ರೆ A11. ನೆಕ್ಸ್ಟ್ ಪ್ಲಸ್ A22 A12 ಪ್ಲಸ್ A23 ಅದರ ಜೊತೆಗೆ ಎಲಿಮೆಂಟ್ಸ್ ಯಾವ ತಗೊಂಡಿರ್ತಾರೆ A13. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಅಂದ್ರೆ ಈ ಡಿಟರ್ಮಿನೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್ಗೆ ಕೋಫ್ಯಾಕ್ಟರ್ಸ್ ಆಫ್ ಎನಿ ಅದರ್ ರೋ ಆರ್ ಎನಿ ಅದರ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿದಾಗ ದೇರ್ ಸಮ್ ವಿಲ್ ಬಿ ಈಕ್ವಲ್ ಟು 0. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ನೋಟ್ ನಂಬರ್ 1. ನೆಕ್ಸ್ಟ್ ನೋಟ್ ನಂಬರ್ 2 ನೋಡೋಣ. ನೋಟ್ ನಂಬರ್ 2 ಏನ್ ಹೇಳುತ್ತೆ ಅಂತಂದ್ರೆ, ಸಪೋಸ್ ನಿಮ್ಗೆ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು. ಅವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ಅದೇ ಎಲಿಮೆಂಟ್ಸ್ ಗಳಿಗೆ ಅದರದ್ದು ಕೋಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ. ಹಾಗಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ನೋಡಿ A11 ಗೆ A11 ಪ್ಲಸ್ A12 ಗೆ A12 ಪ್ಲಸ್ A13 ಗೆ A13
ಇದನ್ನ ಮಲ್ಟಿಪ್ಲೈ ಮಾಡೋಣ, ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. A11 ಇಲ್ಲಿ 1 ಇದೆ, 11 ಇದೆ. 1 into 11 ಅಂತಂದ್ರೆ 11 ಪ್ಲಸ್ ಇಲ್ಲಿ 0 ಇದೆ, -6 ಇದೆ, 0 ಪ್ಲಸ್ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. 4 3s are 12. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎರಡನ್ನ ಆಡ್ ಮಾಡ್ತೀರಾ. 11 ಪ್ಲಸ್ 12 ಅಂತಂದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 23. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ 23ನೇ ಆಗಿರುತ್ತೆ. ಅಂದ್ರೆ ಬೈ ಯೂಸಿಂಗ್ ಕೋಫ್ಯಾಕ್ಟರ್ಸ್ ನಾವು ಡಿಟರ್ಮಿನೆಂಟ್ ನ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಬೇಕು ಅಂತಂದ್ರೆ ಇಲ್ಲಿ ಡಿಟರ್ಮಿನೆಂಟ್ಸ್ ನೋಡೋಣ. ಎಕ್ಸ್ಪಾನ್ಷನ್ ಮಾಡಿ 1 into 5 2s are 10 ಮೈನಸ್ ಆಫ್ ಮೈನಸ್ ಪ್ಲಸ್ 1 into 1 ಅಂತಂದ್ರೆ 1 ಅಂದ್ರೆ 11 ಆಯ್ತು. ನೆಕ್ಸ್ಟ್ ಇದು ಮೈನಸ್ 0 ಆಯ್ತು, ಪ್ಲಸ್ 4 into ಆ ರೋ ಕಾಲಮ್ ಬಿಡ್ತೀರಾ. 3 into 1 3 ಮೈನಸ್ 5 into 0 0. ಇಲ್ಲಿ 11 ಇರುತ್ತೆ, ಪ್ಲಸ್ 4 3s are 12 ಬರುತ್ತೆ. ಆಡ್ ಮಾಡಿದಾಗ ನಿಮಗೆ 23 ಬರುತ್ತೆ. ಇದೆರಡೂ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಗಳಾಗಿರುತ್ತೆ. ನೋಟ್ ನಂಬರ್ 1 ಏನು ಅಂತಂದ್ರೆ, ಯಾವುದಾದ್ರೂ ಎಲಿಮೆಂಟ್ಸ್ಗಳಿಗೆ, ಯಾವುದಾದ್ರೂ ರೋ ಅಥವಾ ಕಾಲಮಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳಿಗೆ ಬೇರೆ ರೋ ಅಥವಾ ಬೇರೆ ಕಾಲಮಲ್ಲಿ ಇರ್ತಕ್ಕಂಥ ಕೋಫ್ಯಾಕ್ಟರ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಸಮ್ ವ್ಯಾಲ್ಯೂ ಏನಾಗಿರುತ್ತೆ? 0. ಅದು ನೋಟ್ ನಂಬರ್ 1. ಅದರದ್ದೇ ತಗೋಬಾರ್ದು, ಇಲ್ಲಿ ಅದರದ್ದೇ ತಗೊಳ್ತೀರಾ. ಅದೇ ಎಲಿಮೆಂಟ್ಸ್ಗಳಿಗೆ ಅದರದ್ದೇ ಕೋಫ್ಯಾಕ್ಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ? ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ. ಕೆಲವೊಂದ್ಸಲ ನಿಮ್ಗೆ ಏನು ಮಾಡ್ತಾರೆ? ಎಲಿಮೆಂಟ್ಸ್ ಕೊಟ್ಟಿರ್ತಾರೆ, ಕೋಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ, ಫೈಂಡ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು? ಸೆಕೆಂಡ್ ಒನ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು. ಇದೆರಡೂ ಕೂಡ ಇಂಪಾರ್ಟೆಂಟ್ ನೋಟ್ ಆಗಿರುತ್ತೆ. ನೆಕ್ಸ್ಟ್ 5th ಪ್ರಾಬ್ಲಮ್, ಫೈಂಡ್ ದ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದಿ ಡಿಟರ್ಮಿನೆಂಟ್. ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ರೆ ಕೋಫ್ಯಾಕ್ಟರ್ಸ್ ಮತ್ತೆ ಮೈನರ್ಸ್ ಬರೀಬೇಕು. ಅಂಡ್ ದೆನ್ ವೆರಿಫೈ A11 A31 A12 A32 A13 A33 ಇಸ್ ಈಕ್ವಲ್ ಟು 0 ಅಂತ ವೆರಿಫೈ ಮಾಡಬೇಕು. ನಾನು ಅವಾಗಲೇ ನಿಮಗೆ ಲಾಸ್ಟ್ ಏನು ಮಾಡಿದೆ ಅಂದರೆ 2 ನೋಟ್ಗಳನ್ನ ಇದೆ, ಅದನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಟ್ ನಂಬರ್ 1 ಏನು ಹೇಳುತ್ತೆ ಅಂತಂದ್ರೆ, ನೋಟ್ ನಂಬರ್ 1, ಯಾವುದಾದ್ರೂ ಒಂದು ರೋಗೆ ಬೇರೆ ಒಂದು ರೋನ ಕೋಫ್ಯಾಕ್ಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ಆ ಸಮ್ ಏನಾಗಿರುತ್ತೆ? 0 ಆಗಿರುತ್ತೆ. ರೋಗೆನೆ ಮಲ್ಟಿಪ್ಲೈ ಮಾಡಬೇಕು ನೀವು. ಒಂದು ರೋನ ಒಂದು ರೋಗೆ, ಇವಾಗ ಫಾರ್ ಎಕ್ಸಾಂಪಲ್ ಈ ರೋಗೆ ಇದರ ಕೋಫ್ಯಾಕ್ಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಈ ರೋಗೆ ಇದರ ಕೋಫ್ಯಾಕ್ಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಈ ರೋಗೆ ಇದರ ಕೋಫ್ಯಾಕ್ಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಆಡ್ ಮಾಡಿದಾಗ ಸಮ್ ಏನಾಗಿರುತ್ತೆ? 0. ರೋಗಳನ್ನಾದ್ರೂ ತಗೋಬಹುದು, ಅಥವಾ ಕಾಲಮ್ಸ್ ಆದ್ರೂ ತಗೋಬಹುದು. ಈ ಕಾಲಮ್ಸ್ಗೆ ಇದರ ಕೋಫ್ಯಾಕ್ಟರ್ಸ್ಗಳು, ಅಥವಾ ಈ ಕಾಲಮ್ಸ್ಗೆ ಇದರ ಕೋಫ್ಯಾಕ್ಟರ್ಸ್ಗಳು, ಈ ಕಾಲಮ್ಸ್ಗೆ ಇದರ ಕೋಫ್ಯಾಕ್ಟರ್ಸ್ಗಳು, ಅದನ್ನ ತಗೊಂಡು ನೀವು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ ವ್ಯಾಲ್ಯೂ ಏನಾಗಿರುತ್ತೆ? 0. ಅದು ಫಸ್ಟ್ ನೋಟ್ ನಂಬರ್ 1. ನೆಕ್ಸ್ಟ್ ನೋಟ್ ನಂಬರ್ 2, ನಿಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಬೈ ಯೂಸಿಂಗ್ ಕೋಫ್ಯಾಕ್ಟರ್ಸ್. ಈ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕೋಫ್ಯಾಕ್ಟರ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ನೋಡಿ, ಈ ರೋಗೆ ಅದೇ ಕೋಫ್ಯಾಕ್ಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಡಿಟರ್ಮಿನೆಂಟ್ ಸಿಗುತ್ತೆ. ಈ ರೋಗೆ ಅದೇ ರೋನ ಕೋಫ್ಯಾಕ್ಟರ್ಸ್ಗಳನ್ನ ಆಡ್ ಮಾಡಿ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಡಿಟರ್ಮಿನೆಂಟ್ ಸಿಗುತ್ತೆ. ಅದೇ ತರ ಕಾಲಮ್ಗೂ ಅಷ್ಟೇ. ಇದೆರಡು ನೋಟ್ಗಳನ್ನ ನಾನು ಪ್ರೀವಿಯಸ್ ಆಗಿರ್ತಕ್ಕಂಥದ್ದು, ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ರೋ ತಗೊಂಡಾಗ ಬೇರೆ ಒಂದು ರೋದೆ ಕೋಫ್ಯಾಕ್ಟರ್ ತಗೋಬೇಕು ನೀವು. ಕಾಲಮ್ ತಗೊಂಡಾಗ ಬೇರೆ ಒಂದು ಕಾಲಮ್ಗೆ ಕೋಫ್ಯಾಕ್ಟರ್ ತಗೋಬೇಕು. ಇಲ್ಲಿ ಯಾವ ಎಲಿಮೆಂಟ್ಸ್ ತಗೊಂಡಿರ್ತೀರಾ, ಇಟ್ ಮೇ ಬಿ ರೋ ಆರ್ ಇಟ್ ಮೇ ಬಿ ಕಾಲಮ್, ಯಾವ್ದಾದ್ರು ಆಗಿರಲಿ ಕೋಫ್ಯಾಕ್ಟರ್ಸ್ ಅದರದ್ದೇ ಆಗಿರಬೇಕು. ಇವಾಗ ಇಲ್ಲಿ ಇದು ನೋಟ್ ನಂಬರ್ 1 ಮೇಲೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ಗಳು. A11 A12 A13 ಅಂತಂದ್ರೆ ಮೊದಲನೇ ರೋ ತಗೊಂಡಿದ್ರೆ, A31 A32 A33 ಅಂತಂದ್ರೆ ಲಾಸ್ಟ್ ರೋದು ಕೋಫ್ಯಾಕ್ಟರ್ ತಗೊಂಡಿದ್ದಾರೆ. ಇದರ ಕೋಫ್ಯಾಕ್ಟರ್ಸ್ ಮತ್ತೆ ಇದರ ಎಲಿಮೆಂಟ್ಸ್ ತಗೊಂಡಿದ್ದಾರೆ. ಈ ಎಲಿಮೆಂಟ್ಸ್ಗೆ ಇದರ ಕೋಫ್ಯಾಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ 0 ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಮೈನರ್ಸ್ಗಳನ್ನ ಬರ್ಕೊಳ್ಳೋಣ. ಮೈನರ್ಸ್ ಬರೆಯೋದು ನಿಮ್ಗೆ ಗೊತ್ತಿರುತ್ತೆ. M11 M12 M13 M21 M22 and then M23 M31 M31 M32 M33 ಈ ತರ ಬರೀತೀವಿ ಮೈನರ್ಸ್ಗಳನ್ನ. ನೆಕ್ಸ್ಟ್ ಇದಾದ್ಮೇಲೆ ಈ ಮೈನರ್ಸ್ಗಳು ಯಾವ ತರ ಇರುತ್ತೆ ಅಂತಂದ್ರೆ, M11 ಅಂದ್ರೆ 2, ಆ 2 ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಬಿಡ್ತೀರಾ. ಇದು 0 ಆಯಿತು. 5 4s -20. ನೆಕ್ಸ್ಟ್ -3, ಈ ರೋ ಮತ್ತೆ ಕಾಲಮ್ ಬಿಡ್ತೀರಾ. 6 into -7 -42 -4 into 1 4
-42 -4 -46. ನೆಕ್ಸ್ಟ್ 5 ಗೆ ಈ ರೋ ಈ ಕಾಲಮ್ ಬಿಡ್ತೀರಾ 6 into 5 ಅಂತಂದ್ರೆ 30. ನೆಕ್ಸ್ಟ್ 6 ಗೆ ಬರೀತೀರಾ 6 ಇರ್ತಕ್ಕಂಥ ರೋ ಕಾಲಮ್ ಬಿಡ್ತೀರಾ 7 into 3 21 minus 10. 21 ಅಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡಿದ್ರೆ 11 ಬರುತ್ತೆ. ನೆಕ್ಸ್ಟ್ 0 ರೋ ಕಾಲಮ್ ಬಿಡ್ತೀರಾ 7 2s -14 -14 -5 -19. ನೆಕ್ಸ್ಟ್ 4 ಬರೀತೀರಾ ರೋ ಕಾಲಮ್ ಬಿಟ್ರೆ 5 2s 10 minus of minus plus 3 into 1 3. 10 plus 3 is nothing but 13. ನೆಕ್ಸ್ಟ್ ಈ ಎಲಿಮೆಂಟ್ಗೆ 1 ಬರೀತೀರಾ ರೋ ಕಾಲಮ್ ಬಿಡ್ತೀರಾ 4 into -3 -12. M32 ಇದಕ್ಕೆ ಬರೀತೀರಾ ಈ ರೋ ಕಾಲಮ್ ಬಿಡ್ತೀರಾ 4 2s 8 8 minus 6 5s 8 minus 30 8 minus 30 ಅಂತಂದ್ರೆ -22. ನೆಕ್ಸ್ಟ್ -7 ಗೆ ರೋ ಕಾಲಮ್ ಬಿಡ್ತೀರಾ 2 into 0 0 ಮೈನಸ್ ಅಲ್ಲೊಂದು ಮೈನಸ್ ಇದೆ ಪ್ಲಸ್ ಆಯಿತು 6 3s 18. ನೆಕ್ಸ್ಟ್ ಇದೇ ತರ ಏನ್ ಮಾಡ್ತೀರಾ ಅಂತಂದ್ರೆ ಕೋಫ್ಯಾಕ್ಟರ್ಸ್ ಗಳನ್ನ ನೋಟ್ ಮಾಡ್ತೀರಾ. ಕೋಫ್ಯಾಕ್ಟರ್ಸ್ ಆರ್ ಡಿನೋಟೆಡ್ ಬೈ A11 A11 A12 A13 A21 A22 A23 A31 A32 A33. ಜಸ್ಟ್ ಸೈನ್ಗಳನ್ನ ನೋಡ್ಬೇಕಷ್ಟೇ. ಸೈನ್ ಬರುತ್ತೆ ಅದೇ ನಿಮಗೆ ಕೋಫ್ಯಾಕ್ಟರ್ಸ್ ಆಗಿರುತ್ತೆ. ಸೈನ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಫಸ್ಟ್ ಒನ್ಗೆ ಪಾಸಿಟಿವ್, ಅಲ್ಲಿ ನೆಗೆಟಿವ್ ಇರೋದ್ರಿಂದ -20 ಬಿಕಾಸ್ ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 46, ಪ್ಲಸ್ ಇದೆ ಪ್ಲಸ್ 30. ನೆಕ್ಸ್ಟ್ ಮೈನಸ್ ಇದೆ -11, ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ 19. ನೆಕ್ಸ್ಟ್ ಮೈನಸ್ ಇದೆ ಆದ್ರಿಂದ -13. ನೆಕ್ಸ್ಟ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇರೋದ್ರಿಂದ -12. ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 22. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ 18 ಅಂತ ಬರ್ಕೊಳ್ಬೇಕು. ಇವಾಗ ಈ ವ್ಯಾಲ್ಯೂನ 0 ಅಂತ ಪ್ರೂವ್ ಮಾಡಬೇಕು. 0 ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಲೆಟ್ ಅಸ್ ಕನ್ಸಿಡರ್ LHS A11 A11 A31 ಪ್ಲಸ್ A12 A32 ಪ್ಲಸ್ A13 A33 is equal to 0 ಅಂತ ಬರ್ಕೋಬಾರ್ದು. ನೀವು ಪ್ರೂವ್ ಮಾಡಬೇಕು. A11 ಅಂತಂದ್ರೆ ಎಲಿಮೆಂಟ್ಸ್ ಆಫ್ ದಿ ಫಸ್ಟ್ ರೋ ಅಂತಂದ್ರೆ ಏನಾಯ್ತದು 2. ಅದಕ್ಕೆ A31 ಬರ್ಕೊಳ್ಳೋದು. A31 ಇಲ್ಲಿದೆ ನೋಡಿ -12 ಪ್ಲಸ್ A12 ಅಂತಂದ್ರೆ -3 A32 ಅಂತಂದ್ರೆ 22 ಪ್ಲಸ್ A13 ಅಂತಂದ್ರೆ 5 ಅದಕ್ಕೆ A33 ಬರೀತೀರಾ ಅಂತಂದ್ರೆ 18. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತೀರಾ ಇಸ್ ಈಕ್ವಲ್ ಟು ಇದು ಮೈನಸ್ 12 2s 24 ಮೈನಸ್ 22 into 3 ಅಂತಂದ್ರೆ 66 ಆಯಿತು. ನೆಕ್ಸ್ಟ್ 18 into 5 ನೀವು ಆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ 90 ಬರುತ್ತೆ, ಪ್ಲಸ್ 90. 18 5s 90. ಇಲ್ಲಿ -90 ಇದು +90 -90 ಪ್ಲಸ್ 90 ಬಿಕಮ್ ವ್ಯಾನಿಶ್. ಅದೇನಾಗಿರುತ್ತೆ ನಿಮಗೆ 0 ಬರುತ್ತೆ ನೋಡಿ. ಅದನ್ನ ನಾವು ಹೇಳಿದ್ವಿ ನೋಟ್ ನಂಬರ್ 1 ಅಲ್ಲಿ ಹೇಳಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ 6th one, using cofactors of elements of second row evaluate ಅಂದ್ರೆ ಈ ರೋನ ಯೂಸ್ ಮಾಡ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಇದನ್ನ ಡೈರೆಕ್ಟ್ ಆಗಿ ಎಕ್ಸ್ಪಾನ್ಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಕೋಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತಂದ್ರೆ ನಾವು ಇದಕ್ಕೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಈ ಎಲಿಮೆಂಟ್ ನ ಏನಂತ ಕರಿತೀವಿ, ಫಸ್ಟ್ ಕೋಫ್ಯಾಕ್ಟರ್ಸ್ ಗಳನ್ನ ಬರ್ಕೊಳ್ಳೋಣ. A21 ಅದೇ ತರ A22 ಅದೇ ತರ A23 ಅಂತ ಕರಿತೀವಿ. ಸೈನ್ ಆಮೇಲೆ ಬರ್ಕೊಳ್ಳೋಣ. ಸೈನ್ ಏನಾಗಿರುತ್ತೆ, ಇದು ಮೈನಸ್ ಆಗಿರುತ್ತೆ, ಪ್ಲಸ್ ಆಗಿರುತ್ತೆ, ಮೈನಸ್ ಆಗಿರುತ್ತೆ. ಆಮೇಲೆ ನೋಟ್ ಮಾಡ್ಕೊಳ್ಳೋಣ. ಫಸ್ಟ್ ಅದಕ್ಕೆ ಮೈನರ್ ಬರ್ಕೊಳ್ಳೋಣ. ಆ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡ್ತೀರಾ. 3 3s 9 ಮೈನಸ್ 8 2s 16. 9 ಅಲ್ಲಿ 16 ನ ಸಬ್ಟ್ರಾಕ್ಟ್ ಮಾಡ್ತೀರಾ 7. ಯಾವ 7 ಬರುತ್ತೆ, -7. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇರೋದ್ರಿಂದ ಇದು +7 ಆಗುತ್ತೆ. ನೆಕ್ಸ್ಟ್ A22 0 ಆ ರೋ ಕಾಲಮ್ ಬಿಡ್ತೀರಾ. 5 3s 15 ಮೈನಸ್ 8. 15 ಅಲ್ಲಿ 8 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಆ ವ್ಯಾಲ್ಯೂ ಏನಾಗಿರುತ್ತೆ 7 ಬರುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಏನ್ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ 1 ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 5 2s 10 ಮೈನಸ್ 3 1s 3. 10 ಅಲ್ಲಿ
3ನ ಸಬ್ಟ್ರಾಕ್ಟ್ ಮಾಡಿದಾಗ 7 ಬರುತ್ತೆ, ಬಟ್ ಅಲ್ಲಿ ಸೈನ್ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಇವಾಗ ನಮಗೆ ಡೆಲ್ಟಾ ವ್ಯಾಲ್ಯೂ ಬೇಕು. ಡೆಲ್ಟಾ ಅಂತಂದ್ರೆ ಡಿಟರ್ಮಿನೆಂಟ್. ಸೆಕೆಂಡ್ ರೋ ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ತರ ಬರಿತೀವಿ. ಎ ಸೆಕೆಂಡ್ ರೋ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ A21 ಇಂಟು ಅದರ ಜೊತೆಗೆ ಕೋಫ್ಯಾಕ್ಟರ್ ಪ್ಲಸ್ ನೆಕ್ಸ್ಟ್ ಎಲಿಮೆಂಟ್ A22 ಅದರ ಜೊತೆಗೆ ಕೋಫ್ಯಾಕ್ಟರ್ ಪ್ಲಸ್ ಅದೇ ತರ A23 ಅದರ ಜೊತೆಗೆ ಕೋಫ್ಯಾಕ್ಟರ್ A23 ಇಸ್ ಈಕ್ವಲ್ ಟು A21 ಅಲ್ಲಿ 2 ಇದೆ, ಇಲ್ಲಿ 7 ಇದೆ, ಪ್ಲಸ್ 0 ಇದೆ, ಇಲ್ಲಿ 7 ಇದೆ, ಪ್ಲಸ್ A23 ನಲ್ಲಿ 1 ಇದೆ, A23 ನಲ್ಲಿ ಮೈನಸ್ ಆಗಿದೆ. ಇಲ್ಲಿ 0 ಇಂಟು 7 ಅಂತಂದ್ರೆ 0 ಆಯ್ತು, ಇಸ್ ಈಕ್ವಲ್ ಟು 7ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ 14 ಮೈನಸ್ 7ಗೆ 1 ನ ಮಲ್ಟಿಪ್ಲೈ ಮಾಡ್ತೀರಾ 7. 14 ಅಲ್ಲಿ 7 ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ 7 ಬರುತ್ತೆ. ಹಾಗಾದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 7 ಆಗಿರುತ್ತೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಫಸ್ಟ್ ರೋ ಮುಖಾಂತರ ಎಕ್ಸ್ಪಾನ್ಷನ್ ಮಾಡಿ. ಎಕ್ಸ್ಪಾನ್ಷನ್ ಮಾಡಿದಾಗ 7 ಬಂದಿರುತ್ತೆ. ಆವಾಗ ನೀವು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನೋಟ್ ನಂಬರ್ 2. ಇದು ನೋಟ್ ನಂಬರ್ 1, ಇದು ನೋಟ್ ನಂಬರ್ 2. ಅವೆರಡನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಟ್ ನಂಬರ್ 1, ಎಲಿಮೆಂಟ್ಸ್ ಆಫ್ ಎನಿ ರೋ ಈಸ್ multiplied with the cofactors of any row, then their sum is equal to 0. ರೋಗೆ ಕಾಲಮ್ ಬಂದಾಗೂ ಅದೇ ತರ ಇರುತ್ತೆ. ಸೆಕೆಂಡ್ ಒನ್, ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಎಲಿಮೆಂಟ್ಸ್ ಆಫ್ ಎನಿ ರೋ ಈಸ್ ಮಲ್ಟಿಪ್ಲೈಡ್ ವಿತ್ ದಿ ಕೋಫ್ಯಾಕ್ಟರ್ಸ್ ಆಫ್ ಸೇಮ್ ರೋ ಅಥವಾ ಕೋಫ್ಯಾಕ್ಟರ್ಸ್ ಆಫ್ ಸೇಮ್ ಕಾಲಮ್, ದೆನ್ ವಿ ಗೆಟ್ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಅವರು ನೋಡ್ಕೊಳ್ಳಿ ನೋಟ್ಸ್ಗಳನ್ನ. ನೆಕ್ಸ್ಟ್ ಕಾನ್ಸೆಪ್ಟ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ನೀವು ಅನ್ಕೋಬಹುದು, ಸರ್ ಏನ್ ಸರ್ ಡಿಟರ್ಮಿನೆಂಟ್ಸ್ ಓದ್ತಾ ಇದ್ವಿ, ಡಿಟರ್ಮಿನೆಂಟ್ಸ್ ಓದ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಮ್ಯಾಟ್ರಿಸಸ್ ಬಂದ್ಬಿಡ್ತಲ್ಲ. ಇಲ್ಲಿಂದ ಮುಂದೆ ನಾವು ಓದ್ತಕ್ಕಂಥ ಕಾನ್ಸೆಪ್ಟ್ಸ್ ಎಲ್ಲ ಏನಪ್ಪಾ ಅಂತಂದ್ರೆ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಎರಡೂ ಕಂಬೈನ್ ಆಗಿರುತ್ತೆ. ಹಾಗಂತಂದ್ರೆ ಏನು, ರಿಲೇಷನ್ ಬಿಟ್ವೀನ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಆಗಿರುತ್ತೆ ಇಲ್ಲಿಂದ ಮುಂದೆ ಓದ್ತಕ್ಕಂಥ ಕಾನ್ಸೆಪ್ಟ್. ಅದಕ್ಕೋಸ್ಕರ ನಾವಿಲ್ಲಿ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಓದ್ತಾ ಇದ್ದೀವಿ. ನಿಮ್ಗೊಂದು ಡೌಟ್ ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಏನು ಸರ್ ಮ್ಯಾಟ್ರಿಸಸ್ ಅಲ್ಲಿ ಓದ್ಬೋದಿತ್ತಲ್ಲ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ನ, ಯಾಕೆ ಮ್ಯಾಟ್ರಿಸಸ್ ಅಲ್ಲಿ ಓದ್ತೀನಿ ಡಿಟರ್ಮಿನೆಂಟ್ಸ್ ಅಲ್ಲಿ ಓದ್ತಾ ಇದ್ವಿ ಅಂತಂದ್ರೆ, ಈ ಅಡ್ಜಾಯಿಂಟ್ ಅನ್ನ ಬರೀಬೇಕು ಅಂತಂದ್ರೆ ನಮಗೆ ಡಿಟರ್ಮಿನೆಂಟ್ಸ್ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ಅನ್ನ ಮ್ಯಾಟ್ರಿಸಸ್ ಅಲ್ಲಿ ಓದ್ದೇನೆ ಡಿಟರ್ಮಿನೆಂಟ್ಸ್ ಅಲ್ಲಿ ಓದ್ತಾ ಇರ್ತೀವಿ. ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು ಈ ತರ ಇರುತ್ತೆ, 1 2 3 4 ಅಂತ ಇರುತ್ತೆ. ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಅನ್ನ ನಾವು ಬರೀತಕ್ಕಂಥದ್ದು ಯಾವಾಗಲೂ ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ, ಅಂದ್ರೆ ಆರ್ಡರ್ 2x2 ಆಗಿರುತ್ತೆ, 3x3 ಆಗಿರುತ್ತೆ, 1x1 ಆಗಿರುತ್ತೆ. ಅದಕ್ಕೆ ಮಾತ್ರ ನಾವು ಅಡ್ಜಾಯಿಂಟ್ ಅನ್ನ ಬರೀತಾ ಇದೀವಿ. ಇಟ್ ಈಸ್ ಫಸ್ಟ್ ಡಿನೋಟೆಡ್ ಬೈ, ಅದನ್ನ ಯಾವ ತರ ಡಿನೋಟೆಡ್ ಮಾಡ್ತಾರೆ ಅಂತ ನೋಡೋದಾದ್ರೆ ಎ ಡಿ ಜೆ ಬರೆದು ಈ ತರ ಬರುತ್ತೆ. ಎ ಡಿ ಜೆ ಬರೆದು ಕ್ಯಾಪಿಟಲ್ ಲೆಟರ್ ಎ ಬರೆದ್ರೆ ಇದನ್ನ ನಾವು ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಅಂತ ಡಿನೋಟೆಡ್ ಮಾಡ್ತೀವಿ. ಹಾಗಾದ್ರೆ ಅಡ್ಜಾಯಿಂಟ್ ಅನ್ನ ಬರೆಯೋದು ಯಾವ ತರ ಅಂತಂದ್ರೆ, ಫಸ್ಟ್ ಎಲ್ಲದಕ್ಕೂ ಕೂಡ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ಕೋಫ್ಯಾಕ್ಟರ್ಸ್ ಗಳನ್ನ ಬರೀತೀರಾ ಅಂತಂದ್ರೆ ನೋಡಿ, A11 A11 A12 A21 A21 A22. ಫಸ್ಟ್ ಕೋಫ್ಯಾಕ್ಟರ್ಸ್ ಬರೆಯೋಣ. ಕೋಫ್ಯಾಕ್ಟರ್ಸ್ ಅಂತಂದ್ರೆ ಸೈನ್ ಇರುತ್ತೆ, ಸೈನ್ ಆಮೇಲೆ ಬರ್ಕೊಳ್ಳೋಣ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಮೈನರ್ ಬರ್ಕೊಳ್ಳೋಣ. 1ಗೆ ಆ ರೋ ಕಾಲಮ್ ಬಿಟ್ರೆ 4, ನೆಕ್ಸ್ಟ್ 2ಗೆ ಆ ರೋ ಕಾಲಮ್ ಬಿಟ್ರೆ 3, ನೆಕ್ಸ್ಟ್ 3ಗೆ ರೋ ಕಾಲಮ್ ಬಿಟ್ರೆ 2, ನೆಕ್ಸ್ಟ್ 4ಗೆ ಕಾಲಮ್ ರೋ ಬಿಟ್ರೆ 1. ಸೈನ್ ಏನಾಗಿರುತ್ತೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗಿರುತ್ತೆ. ಇದು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್, ಇದು ಪಾಸಿಟಿವ್. ಇದು ಕೋಫ್ಯಾಕ್ಟರ್ಸ್ ಆಗಿರುತ್ತೆ. ಇವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಈ ಕೋಫ್ಯಾಕ್ಟರ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ಮಾಡಬೇಕು ಅಂತಂದ್ರೆ ಯಾವ ತರ, ರೋಗೆ ಬಂದಿರತಕ್ಕಂಥ ಕೋಫ್ಯಾಕ್ಟರ್ ನ ಕಾಲಮ್ ಬರಿಬೇಕು, ಕಾಲಮ್ಗೆ ಬಂದಿರತಕ್ಕಂಥದನ್ನ ರೋಗ್ ಬರೀಬೇಕು. ನೀವು ಟ್ರಾನ್ಸ್ಪೋಸ್ ಬರಿತಾ ಇದ್ರಿ ನೋಡಿ, ಆ ತರ ಬರೀಬೇಕು. ಅದನ್ನ ನಾವು ಅಡ್ಜಾಯಿಂಟ್ ಅಂತ ಕರಿತೀವಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1ಗೆ ಏನು ಬಂದಿತ್ತು 4 ಬಂದಿತ್ತು, ಅದನ್ನ ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಈ 2ಗೆ ಬಂದಿತ್ತಲ್ಲ ಅದನ್ನ ಇಲ್ಲಿ ಬರಿಬಾರ್ದು, ಇಲ್ಲಿ ಬರಿಬೇಕು. 2ಗೆ ಏನು ಬಂದಿರುತ್ತೆ -3, ಅದನ್ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ 3ಗೆ ಬಂದಿರುತ್ತೆ ಅದನ್ನ ಇಲ್ಲಿ ಬರೀತೀರ, 3ಗೆ ಬಂದಿರುತ್ತಲ್ಲ ಅದನ್ನ ಇಲ್ಲಿ ಬರೀತೀರ. 3ಗೆ ಬಂದಿರೋದು ಯಾವುದು -2, ಅದನ್ನ ಇಲ್ಲಿ ಬರೀತೀರ.
ನೆಕ್ಸ್ಟ್ ಇದು ಆಸ್ ಯೂಶುವಲ್ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಇದನ್ನ ನಾವು ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತಂದ್ರೆ adjoint of a square matrix is a matrix obtained by by interchanging the rows and columns of the cofactors. Cofactors na ರೋ ಮತ್ತೆ ಕಾಲಮ್ ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದನ್ನ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸರ್ 2x2 ಕೊಟ್ಟಾಗ ಬರದ್ರಿ, ಸಪೋಸ್ 3x3 ಕೊಟ್ರೆ ಅವಾಗ್ಲೂ ಅಷ್ಟೇ 3x3ಗೆ 9 ಕೋಫ್ಯಾಕ್ಟರ್ಗಳು ಬರುತ್ತೆ, ಎಲ್ಲನೂ ಬರೀತೀರಾ, ಇಂಟರ್ಚೇಂಜ್ ಮಾಡ್ತೀರಾ, ರೋಸ್ ನ ಕಾಲಮ್ಸ್ ಆಗಿ ಕಾಲಮ್ಸ್ ನ ರೋಸ್ ಆಗಿ ಇಂಟರ್ಚೇಂಜ್ ಮಾಡ್ತೀರಾ. ಮತ್ತೆ ನಿಮ್ಗೆ ಏನಾದ್ರೂ ಕೂಡ ಪ್ರಾಬ್ಲಮ್ 2x2 ಇದ್ದು ಅಡ್ಜಾಯಿಂಟ್ ಏನ ಬರೀಬೇಕು ಅಂತಂದ್ರೆ ಸಿಂಪಲ್ ಆಗಿ ಬರೀಬಹುದು. ಸಿಂಪಲ್ ಆಗಿ ಬರೀತಕ್ಕಂಥ ಲಾಜಿಕ್ ಇದೆ, ಇದೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಯಾವ ತರ ಅಂತಂದ್ರೆ ನೋಡಿ, ಎ ಕೊಟ್ಟಿರ್ತಾರೆ ಈ ತರ. ನೆಕ್ಸ್ಟ್ ನಮ್ಗೆ ಅಡ್ಜಾಯಿಂಟ್ ಎ ಬೇಕು ಅಂತಂದ್ರೆ ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಗಳಿರುತ್ತೆ ನೋಡಿ, ಇವನ್ನ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅವನ್ನ ಇಂಟರ್ಚೇಂಜ್ ಮಾಡಬೇಕು. ಹೀಗಿರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿ 4 ಇರುತ್ತೆ, ಇಂಟರ್ಚೇಂಜ್ ಮಾಡ್ತೀರಾ. 1 ಪ್ಲೇಸ್ಗೆ 4 ಬರೀತೀರಾ, ಅದೇ ತರ 4 ಪ್ಲೇಸ್ಗೆ 1 ಬರೀತೀರಾ. ನೆಕ್ಸ್ಟ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಇರುತ್ತೆ ನೋಡಿ, ಅವು ಹಾಗೇ ಇರಬೇಕು, ಸೈನ್ ಚೇಂಜ್ ಮಾಡಬೇಕು. ಸೈನ್ ಚೇಂಜ್ ಮಾಡಬೇಕು ಅಂತಂದ್ರೆ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಇವಾಗ ಇಲ್ಲಿ 2 ಇದೆ, ಅದಕ್ಕೆ ಏನು ಬರೀತೀರಾ, -2. ಇಲ್ಲಿ 3 ಇದೆ, ಅದಕ್ಕೆ ಏನು ಬರೀತೀರಾ, -3. ನೋಡಿ ಈಸಿಯಾಗಿ ಸಿಗುತ್ತೆ, ಎರಡು ಸೇಮ್ ಇದೆ. ಸಪೋಸ್ ಒನ್ ಮೋರ್ ಎಕ್ಸಾಂಪಲ್ ನೋಡ್ತೀರಾ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಈ ತರ ಕೊಟ್ಟಿರ್ತಾರೆ. ಎ ಇಸ್ ಈಕ್ವಲ್ ಟು 1 -4 -4 3 3 ಇಲ್ಲಿ -5 ಅಂತ ಇದೆ. ರೈಟ್ ದ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಅಂತ ಕೇಳ್ತಾರೆ. ಅವಾಗ ನೀವು ಇದಕ್ಕೆ ಅಡ್ಜಾಯಿಂಟ್ ಬರೀಬೇಕು ಅಂತಂದ್ರೆ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ಇಂಟರ್ಚೇಂಜ್ ಮಾಡ್ತೀರಾ. 1 ಪ್ಲೇಸ್ಗೆ -5 ಬರೀತೀರಾ, -5 ಪ್ಲೇಸ್ಗೆ 1 ಬರೀತೀರಾ. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ಸೈನ್ ಚೇಂಜ್ ಮಾಡ್ತಾರೆ. ಇಲ್ಲಿ -4 ಇದೆ, ಇದು +4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ +3 ಕೊಟ್ಟಿದ್ದಾರೆ, ಆ -3 ಅಂತ ಬರೀತಾರೆ. ಇದನ್ನ ನಾವು ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಓನ್ಲಿ ಪಾಸಿಬಲ್ ಫಾರ್ 2x2. 2x2ಗೆ ಮಾತ್ರ ಈ ತರ ಬರೀಬಹುದು. ನಿಮ್ಗೆ 3x3 ಏನಾದ್ರೂ ಕೂಡ ಕೊಟ್ರೆ ಈ ತರ ಬರೆಯಕ್ಕಾಗಲ್ಲ. ಆವಾಗ ನಾವು ಇದೇ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಇದೇ ಪ್ರೊಸೀಜರ್ ನ ಅಂತಂದ್ರೆ ಎಲ್ಲ 9 ಕೋಫ್ಯಾಕ್ಟರ್ಸ್ ಗಳನ್ನ ಬರೆದು ರೋನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳಿಗೆ ಕಾಲಮ್ ಕೋಫ್ಯಾಕ್ಟರ್ ಗಳನ್ನ, ಕಾಲಮ್ ಅಲ್ಲಿ ಇರ್ತಕ್ಕಂಥದಕ್ಕೆ ರೋ ಕೋಫ್ಯಾಕ್ಟರ್ಸ್ ಗಳನ್ನ ಬರೆದ್ರೆ ಅವಾಗ ನಾವು ಕೋಫ್ಯಾಕ್ಟರ್ ಅಂದ್ರೆ ಅಡ್ಜಾಯಿಂಟ್ ಗೆ ಫೈಂಡ್ ಔಟ್ ಮಾಡಿದೀವಿ ಅಂತ ಆಯ್ತು. ಇದು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. 2x2ಗೆ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, 3x3ಗೆ ಯಾವ ತರ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಅಂತಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಹಾಗಾದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ಸಪೋಸ್ ಇಫ್ ಎ ಇಸ್ ಈಕ್ವಲ್ ಟು 1 2 1 2 3 6 ಈ ತರ ಒಂದು ಮ್ಯಾಟ್ರಿಕ್ಸ್ ಇದೆ 2x2. ಇದಕ್ಕೆ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಇದು ಬಾಕ್ಸ್ ಇರ್ತಕ್ಕಂಥದ್ದು ಲೈನ್ಸ್ ಆಗುತ್ತೆ. 6 1s are 6 minus 3 2s are 6 6 minus 6 ಅಂತಂದ್ರೆ 0. ಯಾವ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಡಿಟರ್ಮಿನೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ 0 ಬರುತ್ತೋ ಅಂತ ಮ್ಯಾಟ್ರಿಕ್ಸ್ ಗಳನ್ನ ನಾವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಅದಕ್ಕೆ ಆಪೋಸಿಟ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಸರ್, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನ್ ಸರ್? ಸಪೋಸ್ ಮತ್ತೊಂದು ಎಕ್ಸಾಂಪಲ್ ತಗೊಂಡು ಎ ಇಸ್ ಈಕ್ವಲ್ ಟು 1 2 3 4 ಅಂತ ತಗೊಂಡು ಇದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 4 into 1 4 minus 3 2s are 6 4 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿ -2. ಇದು ನಾಟ್ ಈಕ್ವಲ್ ಟು 0 ಆಯ್ತು. ಯಾವ ಒಂದು ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ನಾಟ್ ಈಕ್ವಲ್ ಟು 0 ಬರುತ್ತೋ ಅದನ್ನ ನಾವು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಪೋಸ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 0 ಆದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಆದ್ರೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನೀಟಾಗಿ ನೋಡ್ಕೊಂಡಿರ್ಬೇಕು ಅದನ್ನ, ಸಿಂಗ್ಯುಲರ್ ಮತ್ತೆ ನಾನ್ ಸಿಂಗ್ಯುಲರ್. ನೆಕ್ಸ್ಟ್ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಗಳು ಬರುತ್ತೆ. ನೋಟ್ಗಳು ಯಾವ್ಯಾವ ಇರುತ್ತೆ ಅಥವಾ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಟ್ ನಂಬರ್ 1.
A inverse is equal to 1 by det A into 1 by det A into adjoint A. It is the most standard formula. ನೀವು ಮ್ಯಾಟ್ರಿಸಸ್ ಚಾಪ್ಟರ್ನ ಓದಬೇಕಾದ್ರೆ ನಿಮಗೆ ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಅಂತ 3 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಹೇಳಿ ತುಂಬಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸಿದ್ವಿ. ಆ ಇನ್ವರ್ಸ್ ನ ಈಗೂ ಕ್ಯಾಲ್ಕುಲೇಟ್ ಮಾಡಬಹುದು ಬೈ ಯೂಸಿಂಗ್ ದ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಇದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಲೈನ್ಸ್ ಅಲ್ಲಿ ಆನ್ಸರ್ ಸಿಗುತ್ತೆ ನಿಮ್ಗೆ, ಬಟ್ ಮಾರ್ಕ್ಸ್ ಸಿಗಲ್ಲ ಈ ತರ ಮಾಡಿದ್ರೆ. ಸಪೋಸ್ ನಿಮ್ಗೆ ಏನಾದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇನ್ವರ್ಸ್ ಬೇಕು ಅಂತಂದ್ರೆ ಅವಾಗ ನೀವು ಆ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸಪೋಸ್ ಒಂದು ಪ್ರಾಬ್ಲಮ್ ನೋಡೋದಾದ್ರೆ ನೋಡಿ, ಇದಕ್ಕೆ ಇನ್ವರ್ಸ್ ಬೇಕು, ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಿ ಇನ್ವರ್ಸ್ ಕಂಡು ಹಿಡಿದಿರ್ತೀರಾ. ಹಾಗಂತಂದ್ರೆ ಏನು, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ. ಎ ಬರ್ಕೊಳ್ತೀರಾ, ಎ ಇನ್ವರ್ಸ್ ಹಾಗೆ ಇಟ್ಕೊಂಡು ಐ ಝೀರೋ ಮಾಡ್ತಾ ಬರ್ತಿರಲ್ಲ, ಆ ಪ್ರೊಸೀಜರ್ ಅದು. ಇವಾಗ ಅದಕ್ಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by det A. det A ಬರ್ಕೊಂಡ್ರೆ 4 minus 6 ಅಂದ್ರೆ 1 by -2 det A ಬರ್ಕೊಂಡಿದ್ದೀನಿ, det A ಪ್ಲೇಸ್ಗೆ. ನೆಕ್ಸ್ಟ್ ಅಡ್ಜಾಯಿಂಟ್ ಎ ಬರ್ಕೊಳ್ಳೋಣ. ಅಡ್ಜಾಯಿಂಟ್ ಎ 2 x 2 ಇದ್ದಾಗ ಯಾವ ತರ ಅಂತ ಹೇಳ್ಕೊಟ್ಟಿದೆ. ಡಯಾಗನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡಬೇಕು. ಇದು 4 ಆಯ್ತು, ಇದು 1 ಆಯ್ತು. ನಾನ್ ಡಯಾಗನಲ್ ಸೈನ್ ಚೇಂಜ್ ಮಾಡಬೇಕು. ಇದಕ್ಕೆ ಸೈನ್ ಚೇಂಜ್ ಮಾಡಿದ್ರೆ ಇದು -2, ಇದಕ್ಕೆ ಸೈನ್ ಚೇಂಜ್ ಮಾಡಿದ್ರೆ ಇದು -3. ಸಪೋಸ್ -2 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 4 by -2 2 1s 2 2s -2. ನೆಕ್ಸ್ಟ್ -2 ಕ್ಯಾನ್ಸಲ್ ಆಯ್ತು, 1 ಮೈನಸ್ ಕ್ಯಾನ್ಸಲ್ ಆಯ್ತು, 3/2. ನೆಕ್ಸ್ಟ್ ಇದನ್ನ -1/2 ಅಂತ ಬರ್ಕೋಬಹುದು. ಚೆಕ್ ಮಾಡ್ಕೊಳ್ಳಿ. ಬೇಕು ಅಂತಂದ್ರೆ ನಿಮ್ಗೆ ಇರ್ತಕ್ಕಂಥ ಮ್ಯಾಟ್ರಿಸಸ್ ಅಲ್ಲಿ ಮಾಡಿಸಿರ್ತಕ್ಕಂಥಕ್ಕೆ 2 ಲೈನ್ ಆನ್ಸರ್ ಬರುತ್ತೆ ನಿಮ್ಗೆ ಇನ್ವರ್ಸ್. ಬಟ್ ಇದನ್ನ ಬರಿಬಾರ್ದು ನೀವು ಬೇರೆ ಅಂದ್ರೆ ಡಿಟರ್ಮಿನೆಂಟ್ಸ್ ಅಲ್ಲಿ ಮುಂದೆ ಪ್ರಾಬ್ಲಮ್ಗಳು ಬರುತ್ತೆ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಿಮ್ಗೆ ಏನಾದ್ರೂ ಬೈ ಎಲಿಮೆಂಟರಿ ಆಪರೇಷನ್ ಅಂತ ಮೆನ್ಷನ್ ಮಾಡಿದ್ರೆ ಈ ಮೆಥಡ್ ಯೂಸ್ ಮಾಡಬಾರ್ದು. ಬಟ್ ಎರಡರಲ್ಲೂ ಆಕ್ಯುರೇಟ್ ಆನ್ಸರ್ ಬರುತ್ತೆ. ಅದರಲ್ಲಿ ಎಷ್ಟು ಬಂದಿರುತ್ತೋ ಇದರಲ್ಲೂ ಅಷ್ಟೇ ಬರುತ್ತೆ, ಇದರಲ್ಲಿ ಎಷ್ಟು ಬಂದಿರುತ್ತೋ ಅದರಲ್ಲೂ ಅಷ್ಟೇ ಬಂದಿರುತ್ತೆ. ಅದು ನೋಟ್ ನಂಬರ್ 1. ನೋಟ್ ನಂಬರ್ 1 ಅಲ್ಲಿ ಎ ಇನ್ವರ್ಸ್ ಫಾರ್ಮುಲಾ ಬರ್ಕೊಂಡಿದ್ರೆ ನೆಕ್ಸ್ಟ್ ನೋಟ್ ನಂಬರ್ 2. ಸರ್ ಇವಾಗ ಎ ಇನ್ವರ್ಸ್ ಬರ್ಕೊಂಡಿದ್ವಿ. ಎ ಇನ್ವರ್ಸ್ ಅಂತಂದ್ರೆ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಲ್ಲ. ಈ ಡಿಟರ್ಮಿನೆಂಟ್ ಇದೆಯಲ್ಲ, ಇದು ಏನಾದ್ರೂ 0 ಆಗಿಬಿಟ್ರೆ ಏನಾಗುತ್ತೆ? ಡಿಟರ್ಮಿನೆಂಟ್ ಏನಾದ್ರೂ 0 ಆದ್ರೆ 1/0 ಅಂತಂದ್ರೆ ಇನ್ಫಿನಿಟಿ. ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಹಾಗಾಗಿ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0 ಅಂತಂದ್ರೆ ಅದನ್ನ ನಾವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದು ಸಿಂಗ್ಯುಲರ್ ಆಗಿರಬಾರ್ದು, ಅದಕ್ಕೋಸ್ಕರ ಅದನ್ನ ಈ ತರ ಹೇಳ್ತಾ ಇರ್ತೀವಿ. ಎ ಇನ್ವರ್ಸ್ ಎಕ್ಸಿಸ್ಟ್ if determinant of a not equal to 0. ಎ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಹೇಳ್ತೀವಿ ಅಂತಂದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾಟ್ ಈಕ್ವಲ್ ಟು 0 ಅಂದ್ರೆ ನಾನ್ ಸಿಂಗ್ಯುಲರ್. ಅರ್ಥ ಆಗ್ತದೆ ಹೇಳ್ತಾ ಇರ್ತಕ್ಕಂಥದ್ದು? ಇಫ್ ದ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅದು ನೋಟ್ ನಂಬರ್ 2 ಆಗಿರುತ್ತೆ. ನೆಕ್ಸ್ಟ್ ನೋಟ್ ನಂಬರ್ 3 ಅವರೇ ಕೊಟ್ಬಿಟ್ಟಿರ್ತಾರೆ. ಇಫ್ ಎ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ. ಅದು ಬರೀತಿದಂಗೆ ಎ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ 0 ಅಂತ ಬರೆದ್ರೆ ಸಿಂಗ್ಯುಲರ್. ಇಫ್ ಎ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಕೇಳ್ತಾರೆ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಇದನ್ನ ತಗೋಣ. ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ det A ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನಾಟ್ ಈಕ್ವಲ್ ಟು 0 ಬಂತು. ನಾಟ್ ಈಕ್ವಲ್ ಟು 0 ಬಂದಿರುತ್ತೆ. ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಂದ್ರೆ 1 by det A ಇಂಟು ಅಡ್ಜಾಯಿಂಟ್ ಎಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು. ಆ ಟೋಟಲ್ ವ್ಯಾಲ್ಯೂ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ದಟ್ ಟೋಟಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 divided by det A ಗೆ ಈಕ್ವಲ್ ಆಗಿರುತ್ತೆ. 1 divided by det A ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್, ಇಲ್ಲಿ ಎ ಇನ್ವರ್ಸ್ ಬಂದಿದೆಯಲ್ಲ, ಇದಕ್ಕೆ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡನ್ನು ಮಲ್ಟಿಪ್ಲೈ ಮಾಡ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2 ಇದೆ, ಇಲ್ಲಿ 1/2 ಇದೆ, 1 ಆಯಿತು. ನೆಕ್ಸ್ಟ್ ಮೈನಸ್ 1 ಇಂಟು 3/2 ಅಂತಂದ್ರೆ 3/2 ಆಯಿತು. 2 ನ LCM ತಗೊಳ್ತೀರಾ. 2 ನ LCM ತಗೊಂಡು 2 ಈ ಕಡೆ ಮಲ್ಟಿಪ್ಲೈ ಮಾಡಿದಾಗ 2 ಇಂಟು 1 2 2 - 3 -1/2
-1/2. -1/2 ಅಂದ್ರೆ ಇಲ್ಲಿ -1/2 ನ ಏನಂತ ತಗೊಂಡಿದ್ದು ನಾವು det a ಅಂತ ತಗೊಂಡಿದ್ದು, ಅಂದ್ರೆ 1/det a ಅಂತ ತಗೊಂಡಿದ್ದು. ಅವೆರಡು ಈಕ್ವಲ್ ಆಗಿರುತ್ತೆ. ಎ ಇನ್ವರ್ಸ್ ನ ಬರ್ದಾದ್ಮೇಲೆ ಡಿಟರ್ಮಿನೆಂಟ್ ಏನ್ ಸಿಗುತ್ತೋ ಅದು 1/det a ಗೆ ಈಕ್ವಲ್ ಆಗಿರುತ್ತೆ. ಆರ್ಡರ್ 2 ಆಗಿದ್ರೆ ಕೆಲವೊಂದ್ಸಲ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಮೆನ್ಷನ್ ಮಾಡ್ತಾರೆ. ಆಫ್ ಆರ್ಡರ್ 3, ಆರ್ಡರ್ 2 ಇದ್ರೆ ಈ ತರ ಆಗುತ್ತೆ. ಆರ್ಡರ್ 3 ಕೊಟ್ರೆ ಇದಕ್ಕಿಂತ ಒಂದ್ ಕಡಿಮೆ ಅಂದ್ರೆ ಏನಾಯ್ತು, ಇದು ಸ್ಕ್ವೇರ್ ಆಯ್ತು. ಇದು ನಿಮ್ಮ ನೋಟ್ಸ್ ಅಲ್ಲಿ ಇರಲ್ಲ, ಒಂದ್ ಕಡೆ ಪೆನ್ಸಿಲ್ ಆಗಿ ಬರ್ಕೊಳ್ಳಿ. ಆರ್ಡರ್ 3 ಆಗಿದ್ರೆ ಹೋಲ್ ಸ್ಕ್ವೇರ್ ಗೆ ಈಕ್ವಲ್ ಆಗಿರುತ್ತೆ ರಿಲೇಷನ್. ಸಪೋಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರ್ಡರ್ 2 ಆಗಿದ್ರೆ 1/det a ಗೆ ಈಕ್ವಲ್ ಆಗಿರುತ್ತೆ. If A is a non-singular matrix, then determinant of A inverse is equal to 1/det A. If A is a non-singular matrix of order 3, then determinant of A inverse is equal to 1/det A square. Order 3 ಆಗಿದ್ರೆ. Next, one more concept. Fourth one. A into adjoint A is equal to adjoint A into A is equal to determinant of A into I. ಈ ಫೋರ್ತ್ ಒನ್ ಇದೆಯಲ್ಲ, ಇದನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿಸ್ತೀನಿ. ಅವಾಗ ಇದು ಯಾವ ತರ ಬಂದಿರುತ್ತೆ, ವೆರಿಫೈ ಆಗಿರುತ್ತಾ ಅಂತ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಫೋರ್ತ್ ಒನ್ ನೋಟ್ ನಂಬರ್ 4th ಒನ್ ಆಯ್ತು. ನೆಕ್ಸ್ಟ್ ಫಿಫ್ತ್ ಒನ್ ಅಲ್ಲಿ 3 ನೋಟ್ಸ್ ಗಳು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ determinant of adjoint A is equal to det A power n minus 1. Next, ಇದರಲ್ಲಿ ನೋಟ್ ನಂಬರ್ 2 adjoint of adjoint A is equal to determinant of A power n minus 2 into A. Next, last one adjoint of adjoint A ಗೆ ಡಿಟರ್ಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ that value is equal to determinant of A power n minus 1 whole square. ಇಲ್ಲಿ ಈ 3 ರಿಸಲ್ಟ್ಸ್ ಇದೆಯಲ್ಲ, ಈ 3 ರಿಸಲ್ಟ್ಸ್ ಅನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೇಳ್ತಾ ಇರ್ತಾರೆ. ಫಸ್ಟ್ ಒನ್ ಅನ್ನ ನಿಮ್ಗೆ 1 ಮಾರ್ಕ್ಗೆ ಥಿಯರಿ ಎಕ್ಸಾಮಿನೇಷನ್ ಗೆ ಕೇಳ್ತಾರೆ. ಸಪೋಸ್ ಆ ಕ್ವಶನ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಅದ್ರ ಮೇಲೆ ಕೇಳ್ತಕ್ಕಂಥ ಕ್ವಶನ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 2 ಅಂತ ಇದೆಯಲ್ಲ, ಅದನ್ನ ನೋಡ್ಕೊಳ್ಳಿ. ಲೆಟ್ ಎ ಬಿ ಎ ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ det A not equal to 0 of order 3 cross 3, then det adjoint A is equal to det adjoint A ನ ಕೇಳ್ತಾ ಇದ್ರೆ ನಮಗೆ ರಿಲೇಷನ್ ಗೊತ್ತಿರುತ್ತೆ, ಡಿಟರ್ಮಿನೆಂಟ್ ಆಫ್ A power n minus 1. n ಅಂತಂದ್ರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ is equal to ಡಿಟರ್ಮಿನೆಂಟ್ ಆಫ್ A power n ಅಂತಂದ್ರೆ ಆರ್ಡರ್ ನ ಮೆನ್ಷನ್ ಮಾಡಿದರೆ 3 cross 3 ಅಂತ ಹೇಳಿ. ಆದ್ರಿಂದ ಇಲ್ಲಿಗೆ 3 ಕೊಡ್ತಾರೆ, 3 minus 1 ಅಂತಂದ್ರೆ 2 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ A ಸ್ಕ್ವೇರ್, ಅದಕ್ಕೆ ಆನ್ಸರ್ ಏನಾಗಿರುತ್ತೆ, ಡಿಟರ್ಮಿನೆಂಟ್ ಆಫ್ A ಸ್ಕ್ವೇರ್ ಅಂದ್ರೆ ಇದು ರೈಟ್ ಆನ್ಸರ್. ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಮೆಥಡ್ ಈ ತರ ಇರುತ್ತೆ ನೋಡಿ. ಇದನ್ನ 1 ಮಾರ್ಕ್ಗೆ ಕೇಳ್ತಕ್ಕಂಥ ಕ್ವಶನ್ಸ್, ಇದು ಇಂಪಾರ್ಟೆಂಟ್. ಇದು ಅದೇ ತರ ಇದು ಕೂಡ ಇಂಪಾರ್ಟೆಂಟ್. ಈ ಕ್ವಶನ್ ನೋಡಿ, ಇಫ್ A is invertible matrix, ಇನ್ವರ್ಟಿಬಲ್ ಅಂತಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿರುತ್ತೆ ಆಫ್ ಆರ್ಡರ್ 2, then det A inverse is equal to ಸೇಮ್ ಇದೆ. det A inverse is equal to ಏನಾಗಿರುತ್ತೆ, 1/det A ಆಗಿರುತ್ತೆ. ಡೈರೆಕ್ಟ್ ಆನ್ಸರ್. ಸಪೋಸ್ ಅವ್ರೇನಾದ್ರೂ ಇಲ್ಲಿ ನಿಮ್ಗೆ ಆರ್ಡರ್ 3 ಕೊಟ್ರೆ 1/det A ಸ್ಕ್ವೇರ್ ಆಗಿರುತ್ತೆ. ಕೇರ್ಫುಲ್ ಆಗಿ ನೋಡ್ಕೋಬೇಕು ಅದನ್ನ. ಆರ್ಡರ್ 2 ಕೊಟ್ರೆ 1/det A, ಆರ್ಡರ್ 3 ಕೊಟ್ರೆ 1/det A ಸ್ಕ್ವೇರ್ ಆಗಿರುತ್ತೆ. ಇದು ನಿಮ್ಗೆ ಥಿಯರಿಗೆ ಯೂಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ಸ್. ಇದರಲ್ಲಿ ನಿಮ್ಗೆ ಯಾವ್ಯಾವ ತರ ಕೊಟ್ಟಿರ್ತಾರೆ ಅಂತಂದ್ರೆ, ಕೆಲವೊಂದ್ಸಲ ಡಿಟರ್ಮಿನೆಂಟ್ ಕೊಟ್ಟಿರ್ತಾರೆ, ಆರ್ಡರ್ ಕೊಟ್ಟಿರ್ತಾರೆ, ಅಡ್ಜಾಯಿಂಟ್ ನೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಅಡ್ಜಾಯಿಂಟ್ A ಕ್ಯಾಲ್ಕುಲೇಟ್ ಮಾಡಿ ಅಥವಾ ಡಿಟರ್ಮಿನೆಂಟ್ A ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಅಡ್ಜಾಯಿಂಟ್ ಕೊಟ್ಟಿರ್ತಾರೆ, ಆರ್ಡರ್ ಕೊಟ್ಟಿರ್ತಾರೆ. ಯಾವುದೇ ಕೊಟ್ಟರು ಕೂಡ ಅಡ್ಜಾಯಿಂಟ್, ದ ರಿಲೇಷನ್ ಬಿಟ್ವೀನ್ ಡಿಟರ್ಮಿನೆಂಟ್ A ಅಂಡ್ ಅಡ್ಜಾಯಿಂಟ್ A ಈಸ್ ಓನ್ಲಿ det adjoint A is equal to det A power n minus 1. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಇದೆ ನೋಡಿ, ಅಡ್ಜಾಯಿಂಟ್ ಆಫ್ ಅಡ್ಜಾಯಿಂಟ್ A is equal to det A power n minus 2 into A. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನೋಟ್ ಮಾಡ್ಕೋಬೇಕು. ಇದನ್ನ ಕೇಳ್ತಾರೆ, ಪ್ರಾಬ್ಲಮ್ಸ್ ಗಳು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಕಾಂಪಿಟೇಟಿವ್ ಕಾರ್ನರ್ ಅಲ್ಲಿ ಪ್ರಾಬ್ಲಮ್ ಗಳು ಬಂದಾಗ ಅದನ್ನ ಮಾಡಿಸ್ತೀವಿ. ಇದಕ್ಕೆ ಡಿಟರ್ಮಿನೆಂಟ್ ಇದ್ರೆ ಹೋಲ್ ಪವರ್ ಸ್ಕ್ವೇರ್ n minus 1 ಹೋಲ್ ಸ್ಕ್ವೇರ್. ಈ 3 ರಿಸಲ್ಟ್ಸ್ ಗಳು ಕೂಡ ಇಂಪಾರ್ಟೆಂಟ್, ಅದು ಗೊತ್ತಿರಬೇಕು. ನೆಕ್ಸ್ಟ್
ಇದು ಎಷ್ಟು ಕಂಪ್ಲೀಟ್ ಆದ್ಮೇಲೆ ಈ 5 ನೋಟ್ಸ್ ಆದ್ಮೇಲೆ 2 MCQ ಪ್ರಾಬ್ಲಮ್ಗಳಿರುತ್ತೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಇವಾಗ ಬರ್ಸಿರ್ತಕ್ಕಂಥ ನೋಟ್ಗಳ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ. ಆ ಪ್ರಾಬ್ಲಮ್ಸ್ಗಳನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೋಟ್ಗಳನ್ನ ಮತ್ತೆ ಇನ್ನೊಂದ್ಸಲ ರೀಕಾಲ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಟ್ ನಂಬರ್ 1, ಟು ಫೈಂಡಿಂಗ್ ದ ಎ ಇನ್ವರ್ಸ್ ಇಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್. ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇರತಕ್ಕಂಥ ಫಾರ್ಮುಲಾ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/delta ಇಂಟು ಅಡ್ಜಾಯಿಂಟ್ ಎ. ಅಲ್ಲಿಗೆ ನಿಮಗೆ ಏನ್ ಅಂಡರ್ಸ್ಟುಡ್ ಓನ್ಲಿ ಥಿಯರಿ ಎಕ್ಸಾಮಿನೇಷನ್ಗೆ ನೀವು ಆಪರೇಷನ್ ರೋ ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡ್ತೀರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೇಳಿದ್ರೆ ಇದನ್ನ ಯೂಸ್ ಮಾಡ್ತೀರಾ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/delta ಇಂಟು ಅಡ್ಜಾಯಿಂಟ್ ಎ. delta ಈಕ್ವಲ್ ಟು 0 ಆದ್ರೆ ಎ ಇನ್ವರ್ಸ್ ಸಿಗಲ್ಲ, ಆದ್ರಿಂದ ಇದು ನಾಟ್ ಈಕ್ವಲ್ ಟು 0 ಆಗಬೇಕು. ಅದನ್ನ ಹೇಳ್ಬೇಕಂದ್ರೆ ಯಾವ ತರ ಹೇಳ್ತೀವಿ, ಎ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ಅಂಡ್ ಓನ್ಲಿ ಇಫ್ delta ನಾಟ್ ಈಕ್ವಲ್ ಟು 0. ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಟ್ ನಂಬರ್ 3, ಇಫ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/delta. ಆರ್ಡರ್ 2 ಇದ್ರೆ, ಆರ್ಡರ್ 3 ಇದ್ರೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/delta ಸ್ಕ್ವೇರ್. ನೋಟ್ ನಂಬರ್ 4, ಎ ಇಂಟು ಅಡ್ಜಾಯಿಂಟ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಆಗಿರುತ್ತೆ. ಇದ್ರ ಮೇಲೆ KCET 2018 ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಅದರಿಂದ ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ 5th ಒನ್, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಪವರ್ n-1. adjoint of adjoint A is equal to determinant of A power n-2 into A, and then determinant of adjoint A is equal to determinant of A power n-1 whole square. ಎರಡು ಪ್ರಾಬ್ಲಮ್ MCQ ಪ್ರಾಬ್ಲಮ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇದನ್ನ ನಿಮಗೆ ಡಿಟರ್ಮಿನೆಂಟ್ಸ್ ಇಂದ 1 ಮಾರ್ಕ್ ಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಇಫ್ A is invertible matrix of order 2 then det A inverse is equal to 1/delta. ಅಲ್ಲಿ ಸಿಂಬಲ್ ಯೂಸ್ ಮಾಡಿಲ್ಲ, ವರ್ಡ್ ಡೆಟ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಡಿಟರ್ಮಿನೆಂಟ್. ಆರ್ಡರ್ 2, ಆರ್ಡರ್ 3 ಕೊಟ್ರೆ ಇಲ್ಲೇನೆ 1/delta ಸ್ಕ್ವೇರ್ ಅಂತ ಬರೀತಾರೆ. ನೆಕ್ಸ್ಟ್ ಒನ್, ಲೆಟ್ ಎ ಬಿ ಎ ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 then adjoint A is equal to, the relation is adjoint A, determinant of adjoint A is equal to determinant of A power n-1. put n is equal to 3, 3 minus 1 ಅಂತಂದ್ರೆ 2 ಬರುತ್ತೆ. ಸಪೋಸ್ ಅವ್ರು ಕೊಡ್ಬೇಕಾದ್ರೆ ಆರ್ಡರ್ 2 ಅಂತ ಕೊಟ್ರೆ ಇದೇನಾಗಿರುತ್ತೆ, ಫಸ್ಟ್ ಒನ್ ಆನ್ಸರ್ ಆಗುತ್ತೆ. ಆರ್ಡರ್ 2 ಕೊಟ್ರೆ ಆರ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ಸಲ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಡಿಟರ್ಮಿನೆಂಟ್ ಕೂಡ ಕೊಟ್ಬಿಟ್ಟಿರ್ತಾರೆ, ವಿತ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 ಅಂತ ಕೊಡ್ತಾರೆ, ದೆನ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಆದ್ರಿಂದ ಈ ರಿಲೇಷನ್ ಗೊತ್ತಿರಲಿ, ನೀಟಾಗಿ ಆ ನೋಟ್ಗಳನ್ನ ಒಂದ್ಸಲ ನೀವು ನೋಟ್ಸ್ ಅಲ್ಲಿ ಬರ್ಕೊಳ್ಳೋದಿಲ್ಲ ನೀಟಾಗಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನ್ ಮಾಡೋಣ ಅಂತಂದ್ರೆ ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದನ್ನ ಡಿಸ್ಕಸ್ ಮಾಡೋಣ.